ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಈ ದಿನ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 16ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಪಾಡ್ಯದ ತಿಥಿ ಇರುವಂತಹ ದಿನ. ಈ ಪಾಡ್ಯ ಅಂದರೆ ಈ ಪ್ರತಿಪದ್ ಈ ದಿನ ಬೆಳಿಗ್ಗೆ 6:38 ಇರಲಿದೆ. ನಂತರ ಉಪರಿ ಇರೋದ್ರಿಂದ ಬಿದಿಗೆ ತಿಥಿ ಕೂಡ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರಿದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 7:21 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 2:42 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ರಾತ್ರಿ 12:34 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕೂಡ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:36 ಸಂಜೆ 5:12 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 2 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 10:47 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:20 ಬೆಳಿಗ್ಗೆ 9:16 ಹಾಗೆ ಈ ದಿನ ಬೆಳಿಗ್ಗೆ 11:24 ಮಧ್ಯಾಹ್ನ 12:06 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:10 ಬೆಳಿಗ್ಗೆ 8:18 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:46 ಬೆಳಿಗ್ಗೆ 11:32 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಲಾಭದ ಸಮಯವನ್ನು ನೀವು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗಾಗಿ ಬಳಸ್ಕೊಳ್ಬೋದು. ಅಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ಈ ವ್ಯಾಪಾರಿ ಸಂಬಂಧವಾಗಿ ನೀವು ಮಾಡುವಂಥ ಪ್ರಯಾಣವನ್ನಾಗಲಿ ಈ ಚಗೋದಯದ ಲಾಭದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ನಿಮಗೆ ಉತ್ತಮವಾದಂಥ ಫಲಿತಾಂಶ ಸಿಕ್ಕತ್ತೆ. ಏಕೆಂದರೆ ಅದು ಅತ್ಯುತ್ತಮವಾಗಿರುವಂಥದ್ದು ಈ ವ್ಯಾಪಾರಸ್ಥರಿಗೆ. ಅದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:45. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಅದ್ಭುತವಾದಂಥ ಪ್ರಗತಿ ಇರುತ್ತೆ. ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಏನೇ ಇದ್ರೂ ಕೂಡ ಅದು ನಿಮಗೆ ಅತ್ಯುತ್ತಮವಾದಂಥ ಒಂದು ಅನುಕೂಲತೆಯನ್ನು ತಂದುಕೊಡುತ್ತೆ. ಇನ್ನು ಇದೇ ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ
ಸಾಹಸಿಗರಿಗೆ, ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರಿಗೆ ತುಂಬ ಅನುಕೂಲತೆಗಳು ಇದೆ. ಅದರಲ್ಲೂ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಸಾಹಸವನ್ನು, ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ಕತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವ್ರು, ಅವ್ರಿಗೂ ಕೂಡ ಈ ದಿನ ಬಹಳ ಉತ್ತಮವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಒಳ್ಳೆಯ ಮಾಹಿತಿಗಳನ್ನು ಪಡ್ಕೊಳ್ತೀರಿ. ಈ ಪೂರ್ವ ಸಿದ್ಧತೆ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಶುಭಕರವಾಗಿರುವಂತಹ ದಿನ. ಇನ್ನು ಇದೇ ಕುಜ ಅಹಂಕಾರಕ್ಕೆ ಮತ್ತೆ ಆಕ್ರಮಣ ಮಾಡುವಂತಹ ಬುದ್ಧಿ ಏನಿದೆ ಇದಕ್ಕೆ ಕಾರಕ. ಹಾಗಾಗಿ ಈ ದಿನ ಅಧಿಕಾರಿ ವರ್ಗದವರು ನಿಮ್ಮ ಅಧಿಕಾರದ ಮಿತಿಯನ್ನು ಮೀರಿದ್ರೆ ಸ್ವಲ್ಪ ಅನರ್ಥಗಳು ಉಂಟಾಗುತ್ತೆ. ಹಾಗಾಗಿ ಈ ದರ್ಪ, ಅಧಿಕಾರ ಆಗಲಿ, ಅಹಂ ಅನ್ನುವಂಥದ್ದಾಗಲಿ ಈ ದಿನ ಕಾಣಿಸ್ಬಾರ್ದು. ಯಾಕೆಂದರೆ ಕುಜ ಅದಕ್ಕೆ ಸೆಳೀತಾನೆ, ಅದರಿಂದ ಹೆಚ್ಚಿನ ತೊಂದರೆಗಳು ಕೂಡ ಉಂಟಾಗುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಈ ಕುಜ ಒಡ ಹುಟ್ಟಿದವರ ಜೊತೆಯಲ್ಲಿ ಈ ದಿನ ಉತ್ತಮವಾದಂಥ ಸಂಬಂಧವನ್ನು ಹೊಂದಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥವನು. ಏಕೆಂದರೆ ಸಹೋದರರಿಗೆ ಕಾರಕ ಕುಜನಾಗಿರೋದ್ರಿಂದ ಈ ದಿನ ಮನೆ ಮಂದಿ ಸ್ವಲ್ಪ ಅನುಸರಣೆ ಮೇಲೆ ಹೋಗುವಂಥದ್ದಿದೆ. ಅಂದರೆ ತುಂಬ ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಎಲ್ಲ ವಿಧದಲ್ಲೂ ಕೂಡ ನಿಮಗೆ ಜಯವನ್ನು ತಂದುಕೊಡುತ್ತೆ. ಒಂದು ರೀತಿಯಲ್ಲಿ ಸ್ಪರ್ಧೆಯ ಮನೋಭಾವ ಇರುವಂಥದ್ದು, ಎಂಥದ್ದೇ ಕಾಂಪಿಟೇಷನ್ ಬಂದರೂ ಎದುರಿಸುವಂಥ ಒಂದು ಧೈರ್ಯ, ಆತ್ಮವಿಶ್ವಾಸ ಈ ದಿನ ಹೆಚ್ಚಾಗಿರುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 4 ನಿಮಿಷದಿಂದ ರಾತ್ರಿ 8 ಗಂಟೆ 55 ನಿಮಿಷದವರೆಗೆ. ಹಾಗೆ ಮಧ್ಯರಾತ್ರಿ 2 ಗಂಟೆ 2 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 53 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು, ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ, ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು, ನಿಮ್ಮ ಪ್ರಯಾಣವನ್ನು ಶನಿ ಹೋರದಲ್ಲಿ ಆರಂಭ ಮಾಡಿದ್ರೆ ಅದು ತುಂಬ ನಿಧಾನ ಆಗುತ್ತೆ, ತುಂಬ ತಡ ಆಗುತ್ತೆ. ಆರಂಭ ಆಗುವಂಥದ್ದು ತಡ, ಫಲಿತಾಂಶ ಬರುವಂಥದ್ದು ಕೂಡ ತುಂಬ ತಡ. ಇದರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ವಿಚಾರಗಳನ್ನು ಆದಷ್ಟು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 11 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 12 ನಿಮಿಷದಿಂದ ರಾತ್ರಿ 8 ಗಂಟೆ 4 ನಿಮಿಷದವರೆಗೆ. ಇನ್ನು ಮಧ್ಯರಾತ್ರಿ 1 ಗಂಟೆ 11 ನಿಮಿಷದಿಂದ ರಾತ್ರಿ 2 ಗಂಟೆ 2 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಚೆನ್ನಾಗಿದೆ, ತುಂಬ ಬೆನಿಫಿಷಿಯಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ ಅಂದರೆ ಈ ರವಿ ಹೋರದ ಸಮಯ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೆ, ಯಾವುದೇ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನು ನೀವು ಮುಂದುವರಿಸುವಂಥ ಒಂದು ಸಂದರ್ಭ ಅಂದರೆ ಅದು ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ ಇದೆ ಈ ರವಿ ಹೋರಾದಲ್ಲಿ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 44 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 37 ನಿಮಿಷದಿಂದ ಅಪರಾಹ್ನ 3 ಗಂಟೆ 46 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 46 ನಿಮಿಷದಿಂದ ರಾತ್ರಿ 10 ಗಂಟೆ 37 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಅದಕ್ಕಾಗಿಯೇ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ, ಅವರು
ಈ ದಿನ ಇರುವಂಥ ಚಂದ್ರ ಹೋರಾದಲ್ಲಿ ನಿಮ್ಮ ವ್ಯವಹಾರಗಳನ್ನು ಆರಂಭ ಮಾಡಬೇಡಿ. ಏಕೆಂದರೆ ನಿಮಗೆ ಅದರಿಂದ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಕೂಡ ಈ ಚಂದ್ರ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತೆಯಲ್ಲಿರುವಂಥವ್ರಿಗೂ ಕೂಡ ಈ ದಿನ ಇರುವಂಥ ಚಂದ್ರ ಹೊರ ಒಳ್ಳೆಯದಿಲ್ಲ. ಏಕೆಂದರೆ ನಿಮಗೆ ತುಂಬ ಒತ್ತಡವನ್ನು ತರುತ್ತೆ, ಗೊಂದಲವನ್ನು ತರುತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರಾದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು, ಯಾವುದೇ ರೀತಿಯ ಪ್ರಯಾಣವನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 11 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 4 ನಿಮಿಷದಿಂದ ಸಂಜೆ 7 ಗಂಟೆ 12 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 10 ನಿಮಿಷದಿಂದ ರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದಿದೆ, ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆದರೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದು ಪಂಚಾಂಗದಲ್ಲಿ ಲಭ್ಯ ಇರುತ್ತೆ. ಹಾಗಾಗಿ ನೀವು ಪ್ರತಿದಿನ ಪಂಚಾಂಗ ಶ್ರವಣ ಮಾಡಬೇಕು, ಪಂಚಾಂಗವನ್ನು ಓದಬೇಕು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಕುಟುಂಬ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ನೀವು ಪಂಚಾಂಗದ ಪ್ರಕಾರ ಶುಭ ಮುಹೂರ್ತದಲ್ಲಿ ಕೆಲಸಗಳನ್ನು ಆರಂಭ ಮಾಡಬೇಕು. ಅದನ್ನು ಪ್ರತಿನಿತ್ಯ ನೀವು ಗಮನ ಇಟ್ಟು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಗ್ರಹಗಳ ಯೋಗಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ. ಪ್ರತಿ ಜಾತಕವನ್ನು ನೋಡಿದ್ರೂ ಕೂಡ ಒಂದಲ್ಲ ಒಂದು ಯೋಗ ಇದ್ದೇ ಇರುತ್ತೆ. ಅದು ಶುಭ ಯೋಗ ಇರ್ಬೋದು ಅಥವಾ ಅಶುಭ ಯೋಗ ಇರ್ಬೋದು. ಅಂದರೆ ಈ ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹ ಯೋಗಗಳು ಅಂತಂದರೆ ಜಾತಕದಲ್ಲಿ ಗ್ರಹಗಳ ನಿರ್ದಿಷ್ಟ ಸ್ಥಾನ ಮತ್ತೆ ಗ್ರಹಗಳ ಸಂಯೋಗ, ಅಂದರೆ ಯಾವ ಗ್ರಹದ ಜೊತೆ ಯಾವ ಗ್ರಹ ಇದೆ ಅನ್ನುವಂಥದ್ದು, ಅಥವಾ ಯಾವ ಗ್ರಹದ ದೃಷ್ಟಿ ಯಾವ ಗ್ರಹದ ಮೇಲಿದೆ ಅನ್ನುವಂಥದ್ದು. ಇದರಿಂದ ಶುಭ ಅಥವಾ ಅಶುಭ ಫಲಿತಾಂಶಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರ ತಮಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ಒಂದು ಯೋಗಗಳು ವ್ಯಕ್ತಿಯ ಜೀವನದಲ್ಲಿ ಯಶಸ್ಸನ್ನು ತರುತ್ತೆ, ಉದ್ಯೋಗವನ್ನು ತರುತ್ತೆ, ಸಂಪತ್ತನ್ನು ತರುತ್ತೆ, ಆರೋಗ್ಯವನ್ನು ತರುತ್ತೆ, ಅದೃಷ್ಟವನ್ನು ತರುತ್ತೆ. ಇದನ್ನು ನಾವು ನಿರ್ಧರಿಸಬೇಕಾದ್ರೆ ಜಾತಕವನ್ನು ನೋಡಿ ಯಾವ ಯಾವ ಗ್ರಹ ಸ್ಥಾನಗಳು ಎಲ್ಲಿದೆ ಅನ್ನುವಂಥದ್ದನ್ನು ನೋಡಿದಾಗ ಆ ಯೋಗಗಳ ಬಗ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಈ ದಿನ ಜಾತಕದಲ್ಲಿ ಕಂಡುಬರುವಂಥ ಯೋಗಗಳು ಯಾವ್ಯಾವುದು ಅನ್ನುವಂಥ ವಿಚಾರಗಳನ್ನು ಅಷ್ಟೇ ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಷಷ್ಟಾಷ್ಟಕ ಯೋಗ ಅನ್ನೋಂಥದ್ದಿದೆ. ಷಡಾಷ್ಟಕ ಯೋಗ ಅಂತ ಹೇಳಿ ಕೂಡ ಕರೀತಾರೆ. ಅಂದರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹ 6ರಲ್ಲಿ ಅಥವಾ 8ರಲ್ಲಿದ್ದರೆ ಈ ಯೋಗ ಉಂಟಾಗುತ್ತೆ. ಇಲ್ಲಿ ಷಷ್ಠ ಅಷ್ಟಕ 6 ಮತ್ತು 8, 6ರಿಂದ 8ನೇ ಮನೆ, 8ನೇ ಮನೆಯಿಂದ 6ನೇ ಮನೆ. ಇಲ್ಲಿ ಗ್ರಹಗಳ ಸ್ವಭಾವದ ಮೇಲೆ ಇದರ ಫಲ ನಿರ್ಣಯ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಷಷ್ಟಾಷ್ಟಕದಲ್ಲಿ ಯಾವ ಗ್ರಹಗಳಿದೆ, ಅದು ಶುಭ ಗ್ರಹಗಳ ಪಾಪಗ್ರಹಗಳ ಅನ್ನುವಂಥದ್ದನ್ನು ನಿರ್ಧರಿಸಿ ಈ ಫಲಾಫಲಗಳನ್ನು ಹೇಳಬೇಕಾಗತ್ತೆ. ಇನ್ನು ನವಪಂಚಕ ಯೋಗ ಅಂದರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹ 5, 9 ಈ ಮನೆಗಳಲ್ಲಿದ್ದರೆ ನವಪಂಚಕ ಯೋಗ ಉಂಟಾಗುತ್ತೆ. ನವ ಅಂದರೆ 9, ಪಂಚಕ ಅಂದರೆ 5, 5ನೇ ಮನೆ. ಇನ್ನು ತ್ರಿರೇಕಾದಶ ಯೋಗ ಅಂದರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹ 3 ಮತ್ತು 11ರಲ್ಲಿದ್ದರೆ ತ್ರಿರೇಕಾದಶ ಯೋಗ ಉಂಟಾಗುವಂಥದ್ದಿದೆ. ಇನ್ನೊಂದು ಕೇಂದ್ರ ಯೋಗ, ಒಂದು ಗ್ರಹದಿಂದ ಇನ್ನೊಂದು ಗ್ರಹ 1, 4, 7 ಮತ್ತು 10ನೇ ಮನೆಯಲ್ಲಿದ್ದರೆ ಅದನ್ನು ಕೇಂದ್ರ ಅಂತ ಹೇಳಿ ಕರೆಯುವಂಥದ್ದು, ಅದನ್ನೇ ಕೇಂದ್ರ ಯೋಗ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ಶುಭ ಗ್ರಹಗಳಿದ್ದರೆ ಶುಭ ಫಲವನ್ನು ಕೊಡುತ್ತೆ, ಅಶುಭ ಗ್ರಹಗಳು ಅಥವಾ ಶತ್ರು ಗ್ರಹಗಳಿದ್ದರೆ ಶುಭ ಫಲ ಇರಲ್ಲ. ಇನ್ನೊಂದು ಸಮ್ಮುಖ ಯೋಗ, ಯಾವುದೇ ಗ್ರಹದಿಂದ ಇನ್ನೊಂದು ಗ್ರಹ ಸಪ್ತಮ ಸ್ಥಾನದಲ್ಲಿ ಪರಸ್ಪರ ವೀಕ್ಷಣೆ ಮಾಡ್ತಾ ಇದ್ರೆ ಅದನ್ನು ಸಮ್ಮುಖ ಯೋಗ ಅಂತ ಹೇಳಿ ಕರೀತಾರೆ. ಅಂದರೆ ಎಲ್ಲ ಗ್ರಹಗಳಿಗೂ ಕೂಡ ಪೂರ್ಣ ದೃಷ್ಟಿ ಇರುವಂಥದ್ದು 7ನೇ ಮನೆ ಮೇಲೆ. ಇದು ಸಮ್ಮುಖ ಯೋಗವನ್ನು ತಿಳಿಸುತ್ತೆ, ಪರಸ್ಪರ ಮುಖಾಮುಖಿ ದೃಷ್ಟಿ ಇರುವಂಥ ಯೋಗ ಇದು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ವಸುಮತಿ ಯೋಗವನ್ನು.
ಇಲ್ಲಿ ಶುಭ ಗ್ರಹಗಳು 3, 6, 10 ಮತ್ತು 11ನೇ ಭಾವಗಳಲ್ಲಿ ಸ್ಥಿತರಾಗಿದ್ದರೆ ವಸುಮತಿ ಯೋಗ ಉಂಟಾಗತ್ತೆ. ಇಂಥ ವಸುಮತಿ ಯೋಗ ಇರುವಂಥ ಜಾತಕರು ಸ್ವತಂತ್ರ ಜೀವನವನ್ನು ನಡೆಸ್ತಾರೆ, ಸಂತೋಷದ ಜೀವನ ಇರುತ್ತೆ, ಶ್ರೀಮಂತರಾಗಿರ್ತಾರೆ, ಯಥೇಚ್ಛವಾಗಿ ಸಂಪತ್ತನ್ನು ಕೂಡ ಪಡ್ಕೊಂಡಿರುವಂಥವರು ಈ ವಸುಮತಿ ಯೋಗದವರು. ಇನ್ನು ಅಮಲ ಯೋಗ, ಶುಭ ಗ್ರಹಗಳು ಲಗ್ನ ಅಥವಾ ರಾಶಿಯಿಂದ ದಶಮದಲ್ಲಿದ್ದರೆ ಅಮಲ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಈ ಒಂದು ಯೋಗ ಇರುವಂತಹ ಜಾತಕರಿಗೆ ಶಾಶ್ವತವಾದಂತಹ ಕೀರ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಹಾಗೆ ಅವರ ನಡತೆ, ಅವರ ಮಾತು ಬಹಳ ಉತ್ತಮ ರೀತಿಯಲ್ಲಿರುತ್ತೆ, ಭಾಗ್ಯವಂತರಾಗಿರ್ತಾರೆ, ಹಾಗೆ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡುವಂಥವರು, ಹಾಗೆ ಉದ್ಯೋಗದಲ್ಲೂ ಕೂಡ ಅತ್ಯುತ್ತಮವಾದಂಥ ಒಂದು ಅಧಿಕಾರ ಸ್ಥಾನವನ್ನು ಪಡ್ಕೊಂಡಿರುವಂಥವರು ಈ ಅಮಲ ಯೋಗದ ಜಾತಕರು. ಇನ್ನೊಂದು ಈ ಕಹಳ ಯೋಗ ಅನ್ನುವಂಥದ್ದಿದೆ. ಅಂದರೆ 4, 9 ಅಧಿಪತಿಗಳು ಪರಸ್ಪರ ಕೇಂದ್ರದಲ್ಲಿ ಇರಬೇಕು. ಇಲ್ಲಿ ಕೇಂದ್ರ ಅಂದರೆ 1, 4, 7 ಮತ್ತು 10ನೇ ಮನೆ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಲಗ್ನಾಧಿಪತಿ ಪ್ರಬಲನಾಗಿದ್ದಂಥ ಸಂದರ್ಭದಲ್ಲಿ ಕಹಳ ಯೋಗ ಅನ್ನುವಂಥದ್ದು ಬರುತ್ತೆ. ಈ ಕಹಳ ಯೋಗ ಸ್ವಲ್ಪ ಕೆಟ್ಟ ಯೋಗ ಇದು. ಅಂದರೆ ಜಾತಕರು ತುಂಬ ಹಠಮಾರಿತನದಿಂದ ಇರ್ತಾರೆ, ಹಾಗೆ ಇವರು ದಾಷ್ಟಿಕ ವಂಶದವರಾಗಿರ್ತಾರೆ. ಅಂದರೆ ಇವರಿಗೆ ಎಗ್ಗು ಸಿಗ್ಗು ಇರಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇವರ ಸ್ವಭಾವ ಇರುವಂಥದ್ದು. ಇನ್ನೊಂದು ಪುಷ್ಕಲ ಯೋಗ ಅನ್ನುವಂಥದ್ದಿದೆ. ಅಂದರೆ ಚಂದ್ರನಿರುವ ರಾಶಿ, ಆ ರಾಶಿಯ ಅಧಿಪತಿ ಕೇಂದ್ರದಲ್ಲಿರಬೇಕು ಅಥವಾ ಅಧಿಮಿತ್ರನ ಮನೆಯಲ್ಲಿರಬೇಕು ಅನ್ನುವಂಥದ್ದು. ಅಂದರೆ ಆ ಮಿತ್ರ ಮನೆ ಏನಿದೆ ಅದರಲ್ಲಿದ್ದಾಗ ಈ ಪುಷ್ಕಲ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಇದರಲ್ಲಿ ಲಗ್ನವನ್ನು ನೋಡಿ ಮತ್ತು ಲಗ್ನದಲ್ಲಿ ಪ್ರಬಲ ಗ್ರಹ ಇದ್ದರೆ ಮಾತ್ರ ಈ ಪುಷ್ಕಲ ಯೋಗ. ಇಂತಹ ಸಂದರ್ಭದಲ್ಲಿ ಆ ಜಾತಕರು ಶ್ರೀಮಂತರಾಗಿರ್ತಾರೆ. ಅಂದರೆ ಅವರಿಗೆ ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿಪಾಸ್ತಿಯಿಂದ ಹೆಚ್ಚಿನ ಶ್ರೀಮಂತಿಕೆ ಬಂದಿರುತ್ತೆ. ಹಾಗೆ ಮಿತಭಾಷಿಗಳು, ಹಿತಭಾಷಿಗಳು ಆಗಿರ್ತಾರೆ, ಮತ್ತು ರಾಜಪೂಜಿತರಾಗಿರ್ತಾರೆ ಅನ್ನುವಂಥದ್ದು. ಅಂದರೆ ಮಹಾರಾಜರೇ ಅವರನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗಿನ್ನೆಷ್ಟು ಗೌರವ, ವಿದ್ವತ್ತು, ಪಾಂಡಿತ್ಯ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವರು ಎಲ್ಲರಿಂದಲೂ ಕೂಡ ಗೌರವಿಸಲ್ಪಡುವಂಥವರು. ಹಾಗೆ ಪ್ರಭು ಸಮಾನವಾಗಿ ಇರ್ತಾರೆ. ಅಂದರೆ ಇವರಿಗೆ ಒಂದು ರೀತಿಯಲ್ಲಿ ಅಥಾರಿಟಿ ಇರುತ್ತೆ, ಅಧಿಕಾರ ಇರುತ್ತೆ, ಹಾಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥವರು. ಇನ್ನು ಬಹಳ ವಿಶೇಷವಾಗಿ ಲಕ್ಷ್ಮೀ ಯೋಗವನ್ನು ನಾವು ಗಮನಿಸಬೇಕು. ಲಗ್ನಾಧಿಪತಿ ಪ್ರಬಲನಾಗಿರಬೇಕು, ನವಮಾಧಿಪತಿ ಕೇಂದ್ರದಲ್ಲಿ ಅಥವಾ ಕೋಣದಲ್ಲಿ ಅಥವಾ ಸ್ವರಾಶಿಯಲ್ಲಿ ಅಥವಾ ಉಚ್ಚ ರಾಶಿಯಲ್ಲಿ ಇದ್ದರೆ ಲಕ್ಷ್ಮೀ ಯೋಗ ಉಂಟಾಗುತ್ತೆ. ಕೆಲವರಿಗೆ ನೋಡಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಯಾವುದೇ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ತುಂಬ ಲಾಭಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಇಲ್ಲಿ 9ನೇ ಮನೆ ಅಧಿಪತಿ ಭಾಗ್ಯಸ್ಥಾನ, ಆ ಅಧಿಪತಿ ಕೇಂದ್ರದಲ್ಲಿದ್ದರೆ ಅಥವಾ ಸ್ವಂತ ರಾಶಿಯಲ್ಲಿದ್ದರೆ ಅಥವಾ ಉಚ್ಚ ರಾಶಿಯಲ್ಲಿ ಇದ್ದರೆ ಅವರಿಗೆ ಲಕ್ಷ್ಮೀ ಯೋಗ ಅನ್ನುವಂಥದ್ದು ಇರುತ್ತೆ, ಬಹಳ ನಿರಂತರವಾಗಿರುತ್ತೆ. ವ್ಯಕ್ತಿ ಶ್ರೀಮಂತಿಕೆಯನ್ನು ಅನುಭವಿಸುವಂಥವ್ರು, ಎಲ್ಲ ರೀತಿಯೆಲ್ಲ ಕಂಫರ್ಟ್ ಅನ್ನುವಂಥದ್ದು ಇರುತ್ತೆ. ಹಾಗೆ ವಿದ್ಯಾವಂತರಾಗಿ ಕೂಡ ಇರ್ತಾರೆ. ಅವರಿಗೆ ಲಕ್ಷ್ಮಿಯ ಜೊತೆಗೆ ಸರಸ್ವತಿ ಕೂಡ ಒಲಿದಿರ್ತಾಳೆ. ಹಾಗೆ ಸ್ಫುರದ್ರೂಪಿಗಳಾಗಿರ್ತಾರೆ, ನೋಡಲಿಕ್ಕೆ ತುಂಬ ಆಕರ್ಷಕವಾಗಿರ್ತಾರೆ, ಒಳ್ಳೆಯ ಆಡಳಿತಗಾರರಾಗಿರ್ತಾರೆ. ಜೊತೆಗೆ ಜೀವನದಲ್ಲಿ ಸಕಲ ಭೋಗ ಭಾಗ್ಯಗಳನ್ನು ಕೂಡ ಅನುಭವಿಸುವಂಥ ಯೋಗ ಅವರಿಗೆ ಇರುವಂಥದ್ದು. ಜೊತೆಗೆ ಇವರು ಯಾವುದೋ ಒಂದು ರೀತಿಯಲ್ಲಿ ಖ್ಯಾತರಾಗುವಂಥದ್ದು, ಪ್ರಸಿದ್ಧಿ ಪಡ್ಕೊಳ್ಳುವಂಥ ಯೋಗ ಇವರಿಗೆ ಇರುತ್ತೆ. ಇನ್ನು ಜಾತಕದಲ್ಲಿ ಕಂಡುಬರುವಂಥ ಇನ್ನೊಂದು ಯೋಗ ಅಂತ ಹೇಳಿದ್ರೆ ಗೌರಿ ಯೋಗ. ಚಂದ್ರ ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚ ಕ್ಷೇತ್ರದಲ್ಲಿ, ಕೇಂದ್ರದಲ್ಲಿ ಅಥವಾ ಕೋನದಲ್ಲಿ ಇದ್ದರೆ ಮತ್ತು ಗುರುವಿನ ದೃಷ್ಟಿ ಆ ಚಂದ್ರನ ಮೇಲಿದ್ದರೆ ಗೌರಿ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ಗುರು 7ನೇ ಮನೆಯಲ್ಲಿರಬೇಕು, ಪೂರ್ಣ ದೃಷ್ಟಿ ಈ ಚಂದ್ರನ ಮೇಲಿರಬೇಕು. ಆಗ ಗೌರಿ ಯೋಗ ಅಂದರೆ ವ್ಯಕ್ತಿ ಯಾರು ಸುಂದರವಾಗಿರ್ತಾರೆ, ಯಾರು ತುಂಬ ಆಕರ್ಷಕವಾಗಿರ್ತಾರೆ ನೋಡಲಿಕ್ಕೆ, ಅಂಥವರು ಗೌರಿ ಯೋಗದಲ್ಲಿ ಹುಟ್ಟಿರ್ತಾರೆ. ಇಲ್ಲಾಂದರೆ ಗೌರಿ ಯೋಗ ಅವರ ಜಾತಕದಲ್ಲಿರುತ್ತೆ. ಇನ್ನು ಇವರು ಸಾಮಾನ್ಯವಾಗಿ ರಾಜನ ಮಿತ್ರರಾಗಿರ್ತಾರೆ ಅನ್ನುವಂಥ ಒಂದು ಮಾತಿದೆ. ರಾಜ ಅಂತ ಹೇಳಿದ್ರೆ ಅಧಿಕಾರಿ ವರ್ಗದವರಿರ್ಬೋದು, ರಾಜಕಾರಣಿಗಳಿರ್ಬೋದು, ಮಂತ್ರಿ ಮಹೋದಯರಿರ್ಬೋದು, ಅಂಥವರ ಜೊತೆಯಲ್ಲಿ ಇವರು ಇರುವಂಥದ್ದು. ಸದ್ಗುಣವಂತರಾಗಿರ್ತಾರೆ. ಇವರ ಗುಣ ನಡತೆಯಲ್ಲಿ ಬಹಳ ಆಕರ್ಷಣೀಯವಾಗಿ, ಅನುಕರಣೀಯವಾಗಿ ಇರುವಂಥದ್ದಿರುತ್ತೆ. ಮತ್ತು ಶತ್ರು ಜಯವನ್ನು ಹೊಂದಿರುವಂಥವ್ರು, ಅಂದರೆ ಇವರಿಗೆ ಶತ್ರುಗಳೇ ಇರಲ್ಲ, ಎಲ್ಲರೊಂದಿಗೂ ಕೂಡ ಸ್ನೇಹದಿಂದ ಇರುವಂಥವರು ಈ ಗೌರಿ ಯೋಗದ ಜಾತಕರು. ಇನ್ನೊಂದು ಸರಸ್ವತಿ ಯೋಗ. ಬುಧ, ಗುರು ಮತ್ತು ಶುಕ್ರ ಈ ಗ್ರಹಗಳು ಲಗ್ನಕ್ಕೆ ಕೇಂದ್ರ ಅಥವಾ ಕೋನದಲ್ಲಿದ್ದರೆ ಅಥವಾ ಎರಡರಲ್ಲೂ ಇದ್ದರೆ, ಗುರು ಸ್ವಕ್ಷೇತ್ರದಲ್ಲಿದ್ದರೆ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದರೆ ಸರಸ್ವತಿ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಬಹಳ
ವಿಶೇಷವಾಗಿ ಗಮನಿಸಬೇಕಾಗಿರುವಂಥ ಯೋಗ ಇದು ಸರಸ್ವತಿ ಯೋಗ. ಇಲ್ಲಿ ಬಹಳ ಬುದ್ಧಿವಂತಿಕೆ, ಬಹಳ ವಿದ್ಯಾವಂತ ಅಥವಾ ಶಿಕ್ಷಣದಲ್ಲಿ ಅದ್ವಿತೀಯನಾಗಿರಬೇಕು ಅಂದರೆ ಅವರಿಗೆ ಸರಸ್ವತಿ ಯೋಗ ಅನ್ನುವಂಥದ್ದು ಇರಬೇಕು. ಇನ್ನು ಸಾಹಿತಿಗಳಿರ್ತಾರೆ, ಕತೆ, ಕವಿತೆ, ನಾಟಕ, ಪದ್ಯ ಇತ್ಯಾದಿಗಳನ್ನು ಬರೆಯೋದರಲ್ಲೂ ಕೂಡ ಅವರು ತುಂಬ ನಿಪುಣರಾಗಿರ್ತಾರೆ. ಹಾಗೆ ಅಲಂಕಾರ ಶಾಸ್ತ್ರವನ್ನು ಬಲ್ಲಂಥವರು, ಗಣಿತಶಾಸ್ತ್ರ ತಜ್ಞರು ಕೂಡ ಆಗಿರುವಂಥವ್ರು ಇವರು. ಇನ್ನು ಎಲ್ಲ ಲೋಕಗಳಲ್ಲೂ ಕೂಡ ಪ್ರಸಿದ್ಧರಾಗಿರ್ತಾರೆ ಅನ್ನುವಂಥ ವಿಚಾರ ಅಂದರೆ ತಾವು ಇರುವಂಥ ಸ್ವಗ್ರಾಮದಲ್ಲಿರ್ಬೋದು, ವಿದೇಶದಲ್ಲಿರ್ಬೋದು, ಪರದೇಶದಲ್ಲಿರ್ಬೋದು, ಅಲ್ಲೂ ಕೂಡ ಅವರು ಹೆಸರುವಾಸಿಯಾಗಿರ್ತಾರೆ. ಇನ್ನು ಆಗರ್ಭ ಶ್ರೀಮಂತರಾಗಿರುವಂಥವರು, ಅದೃಷ್ಟವಂತರಾಗಿರ್ತಾರೆ ಇವರು. ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ಇವರಿಗೆ ತೊಂದರೆ ತಾಪತ್ರಯಗಳು ಅನ್ನುವಂಥದ್ದು ಇರಲ್ಲ. ಹಾಗೆ ಮೇಲಧಿಕಾರಿಗಳ ಜೊತೆಯಲ್ಲಿ ಇವರಿಗೆ ಗೆಳೆತನ ಕೂಡ ಇರುವಂಥದ್ದು. ಒಟ್ಟಾರೆ ಇವರ ಜೀವನ ಸಂತೃಪ್ತಿಯಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ. ಇನ್ನೊಂದು ಶ್ರೀಕಂಠ ಯೋಗ. ಇದು ಲಗ್ನಾಧಿಪತಿ ರವಿ ಮತ್ತು ಚಂದ್ರರು ಉಚ್ಚ ಕ್ಷೇತ್ರದಲ್ಲಿ, ಮಿತ್ರ ಕ್ಷೇತ್ರದಲ್ಲಿ, ಸ್ವಕ್ಷೇತ್ರದಲ್ಲಿ, ಕೇಂದ್ರದಲ್ಲಿ ಅಥವಾ ಕೋನದಲ್ಲಿ ಇದ್ದರೆ ಈ ಯೋಗ ಉಂಟಾಗುವಂಥದ್ದು. ಹಾಗಾಗಿ ಇಲ್ಲಿ ಶ್ರೀಕಂಠ ಯೋಗ ಇರುವಂಥವರು ಬಹಳ ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಉಳ್ಳಂಥವರು. ಅಂದರೆ ಇವರು ತುಂಬ ಪ್ರಭಾವಿತ ವ್ಯಕ್ತಿಯಾಗಿರ್ತಾರೆ. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ತುಂಬ ಸಾಧನೆಯನ್ನು ಮಾಡಿದಂಥವರು. ಇವರ ಮುಖ ತುಂಬ ತೇಜಸ್ಸಿನಿಂದ ಕೂಡಿರುತ್ತೆ. ಏನೋ ಒಂದು ಗೌರವ ಭಾವ ಮೂಡುವಂಥದ್ದು ಇವರನ್ನು ನೋಡಿದ ಕೂಡಲೇ ಅಂಥ ಒಂದು ವ್ಯಕ್ತಿತ್ವ ಇರುತ್ತೆ ಶ್ರೀಕಂಠ ಯೋಗ ಇರುವಂಥವ್ರಿಗೆ. ಈ ಸಾಮಾನ್ಯವಾಗಿ ಇಂಥ ವ್ಯಕ್ತಿಗಳು ಯಾವುದೋ ಒಂದು ಮಾಲೆಯನ್ನು, ರುದ್ರಾಕ್ಷಿ ಮಾಲೆಯನ್ನೋ ಅಥವಾ ತುಳಸಿ ಮಾಲೆಯನ್ನೋ ಯಾವುದೋ ಒಂದು ಮಾಲೆಯನ್ನು ಧರಿಸಿರುವಂಥವರಾಗಿರ್ತಾರೆ. ಇವರ ಹಿಂದೆ ಬಹಳ ವಿಶೇಷವಾದಂಥ ಆಕರ್ಷಣೆ ಇರೋದರಿಂದ ಇವರ ಮಾತು, ಇವರ ನಡತೆ, ಹಾಗೆ ಇವರು ಬಳಸುವಂಥ ಭಾಷೆ ತುಂಬ ಶ್ರೇಷ್ಠ ಮಟ್ಟದ್ದಾಗಿರುತ್ತೆ. ಮತ್ತು ನಿತ್ಯ ಕರ್ಮಗಳನ್ನು ತಪ್ಪದೇ ಮಾಡುವಂಥವ್ರು. ಈಗ ಸಂಧ್ಯಾ ವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು ಅಂದರೆ ಪ್ರತಿನಿತ್ಯ ಇವರು ಮಾಡುವಂಥವ್ರು. ಇನ್ನು ಇವರ ಜೀವನ ಏನಿದೆ ಭಗವಂತನಿಗೆ ಮೀಸಲಿಟ್ಟಿರುವಂಥದ್ದು. ಅಂದರೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಇವರು ಪ್ರತಿದಿನ ಒಂದು ಧಾರ್ಮಿಕ ನಂಬಿಕೆಯಂತೆ ನಡೆದುಕೊಳ್ಳುವಂಥವ್ರು. ಇನ್ನು ಇವರು ಯಾವುದೇ ಧರ್ಮಕ್ಕೆ ವಿರುದ್ಧವಾಗಿರಲ್ಲ, ಎಲ್ಲ ಧರ್ಮವನ್ನು ಕೂಡ ಸಮಾನವಾಗಿ ಕಾಣ್ತಾರೆ. ಆದರೆ ತಾವು ನಂಬಿರುವಂಥ ಧರ್ಮದ ಬಗ್ಗೆ ಅತೀವವಾದಂಥ ಒಂದು ಶ್ರದ್ಧೆ ಇವರಿಗಿರುತ್ತೆ. ಇನ್ನೊಂದು ಶ್ರೀನಾಥ ಯೋಗ. ಅಂದರೆ ಇಲ್ಲಿ ಶುಕ್ರ, ಬುಧ ಹಾಗೆ 9 ಅಧಿಪತಿಗಳೇನಿದ್ದಾರೆ, ನವಮಾಧಿಪತಿ ಒಟ್ಟಿಗೆ ಇದ್ದರೆ ಈ ಯೋಗ ಉಂಟಾಗುವಂಥದ್ದು ಶ್ರೀನಾಥ ಯೋಗ. ಇಲ್ಲಿ ಶ್ರೀ ಅಂದರೆ ಲಕ್ಷ್ಮಿ, ಸಂಪತ್ತು. ಹಾಗಾಗಿ ವ್ಯಕ್ತಿ ಶ್ರೀಮಂತನಾಗಿರುವಂಥ ಸಂದರ್ಭ. ಇನ್ನು ಶಂಕು ಚಕ್ರಗಳ ಮುದ್ರೆಯನ್ನು ಸಾಮಾನ್ಯವಾಗಿ ಇವರು ಕೈಗಳಲ್ಲಿ ಹೊಂದಿರುವಂಥವರು. ನಾರಾಯಣನ ಪರಮ ಭಕ್ತರಾಗಿರ್ತಾರೆ. ಹಾಗೆ ಆಕರ್ಷಕವಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥವರು. ಒಳ್ಳೆಯ ಕುಟುಂಬದ ಹಿನ್ನೆಲೆ ಇವರಿಗಿರುತ್ತೆ. ಹಾಗೆ ಮೃದು ಭಾಷೆಯಾಗಿರ್ತಾರೆ. ಇಲ್ಲಿ ಕಂಠ ಮಾತನ್ನು ಸೂಚಿಸುವಂಥದ್ದು. ಹಾಗಾಗಿ ಈ ಶ್ರೀಕಂಠ ಯೋಗ ಆಗಲಿ, ಶ್ರೀನಾಥ ಯೋಗ ಆಗಲಿ, ಇವರು ಕೂಡ ಉತ್ತಮ ಮಾತುಗಾರರಾಗಿರ್ತಾರೆ, ಪ್ರವಚನಕಾರರಾಗಿರ್ತಾರೆ, ಹಾಗೆ ಹಾಡುಗಾರರು ಕೂಡ ಆಗಿರುವಂಥದ್ದಿದೆ. ಇನ್ನೊಂದು ವಿರಿಂಚಿ ಯೋಗ ಅನ್ನುವಂಥದ್ದಿದೆ. ಅಂದರೆ ಗುರು, ಪಂಚಮಾಧಿಪತಿ ಮತ್ತು ಶನಿ ಒಟ್ಟಿಗೆ ಇದ್ದರೆ ವಿರಿಂಚಿ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಇದು ಕೂಡ ಒಳ್ಳೆಯ ಯೋಗನೇ. ಏಕೆಂದರೆ ಈ ಯೋಗ ಆ ಜಾತಕನನ್ನು ಜ್ಞಾನಿಯನ್ನಾಗಿ ಮಾಡುತ್ತೆ. ಬಹಳ ವಿಶೇಷವಾದಂತಹ ಒಂದು ತತ್ವಜ್ಞಾನವನ್ನು ಹೊಂದಿರುವಂಥವ್ರು ಇವರು. ತುಂಬ ಬುದ್ಧಿವಂತರಾಗಿರ್ತಾರೆ, ಮೃದು ಭಾಷೆಯಾಗಿರ್ತಾರೆ, ಶ್ರೀಮಂತಿಕೆ ಅನ್ನುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಇವರ ಮಾತಿನಲ್ಲಿ ಬಹಳ ವಿಶೇಷವಾದಂಥ ಅರ್ಥಗಳಿರುತ್ತೆ. ಹಾಗೆ ಪುರಾಣ, ಪುಣ್ಯಕಥೆ, ನಮ್ಮ ರಾಮಾಯಣ, ಮಹಾಭಾರತ, ಉಪನಿಷತ್ತು, ಭಾಗವತ ಎಲ್ಲವನ್ನೂ ಕೂಡ ಇವರು ತಿಳಿದಂಥ ಶಾಸ್ತ್ರಜ್ಞರಾಗಿರ್ತಾರೆ. ಆಧ್ಯಾತ್ಮಿಕತೆಯನ್ನು ಅರೆದು ಕುಡಿದಂಥವರು ಇವರು. ಹಾಗೆ ಇವರು ದೀರ್ಘಾಯುಷ್ಯರಾಗಿ ಇರುವಂಥದ್ದು. ಹಾಗೆ ಇವರ ತನು, ಮನ, ಧನ ಏನಿದೆ ಅದರಲ್ಲಿ ನಿಗ್ರಹವನ್ನು ಉಳ್ಳಂಥವರಾಗ್ತಾರೆ. ಬಹುಜನ ಪ್ರಿಯರಾಗಿ ಇರುವಂಥವರು ಈ ವಿರಿಂಚಿ ಯೋಗವನ್ನು ಹೊಂದಿರುವಂಥ ಜಾತಕರು. ಇನ್ನೊಂದು ಈ ವರ್ಗೋತ್ತಮ ಯೋಗ ಅನ್ನುವಂಥದ್ದಿದೆ. ಲಗ್ನ ಕುಂಡಲಿಯಲ್ಲಿರುವಂಥ ಲಗ್ನ ಅಥವಾ ಗ್ರಹಗಳು ಅದೇ ರಾಶಿಯಲ್ಲಿ ನವಾಂಶ ಕುಂಡಲಿಯಲ್ಲಿದ್ದರೆ ವರ್ಗೋತ್ತಮ ಯೋಗ ಉಂಟಾಗುವಂಥದ್ದು. ಇಲ್ಲಿ ದುಸ್ಥಾನ ಸ್ಥಿತಿ ಇದ್ದರೆ ದುಷ್ಫಲಗಳಿರುತ್ತೆ, ಸುಸ್ಥಿತಿಯಲ್ಲಿದ್ದರೆ ಶುಭ ಫಲಗಳು ಇರುತ್ತೆ. ಸಂಪದ್ಭರಿತವಾಗಿರ್ತಾರೆ. ಹಾಗೆ ಉತ್ತಮವಾದಂಥ ಅನುಕೂಲತೆಗಳನ್ನು ಹೊಂದಿರುವಂಥವ್ರು. ಇನ್ನು ಒಂದು ಗ್ರಹ 2 ವರ್ಗಗಳಲ್ಲಿ ಒಂದೇ ಮನೆಯಲ್ಲಿದ್ದರೆ ಪಾರಿಜಾತ ಅಂಶ ಅಂತ ಹೇಳಿ ಕರೀತಾರೆ. ಇವರು ಸದ್ಗುಣರಾಗಿರ್ತಾರೆ, ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಿರುವಂಥವರು, ತುಂಬ ಸಂತೋಷದಿಂದ ಅಧಿಕಾರಯುತವಾಗಿ ಮರ್ಯಾದಾ ಪುರುಷೋತ್ತಮರಾಗಿ ಇರುವಂಥದ್ದು ಈ
ಪಾರಿಜಾತ ಅಂಶ ಇದ್ದರೆ, ಇನ್ನು ಒಂದು ಗ್ರಹ 3 ವರ್ಗಗಳಲ್ಲಿ ಒಂದೇ ರಾಶಿಯಲ್ಲಿ ಇದ್ದರೆ ಉತ್ತಮ ಅಂಶ ಅಂತ ಹೇಳಿ ಕರೀತಾರೆ. ಇವರು ತುಂಬ ಜಾಣರು, ಸನ್ನಡತೆಯನ್ನು ಹೊಂದಿರುವಂಥವರು, ಬುದ್ಧಿವಂತರು ಮತ್ತು ನ್ಯಾಯವಾದಿಗಳಾಗಿರ್ತಾರೆ. ಇನ್ನು ಒಂದು ಗ್ರಹ 4 ವರ್ಗಗಳಲ್ಲಿ ಒಂದೇ ರಾಶಿಯಲ್ಲಿ ಇದ್ದರೆ ಅದನ್ನು ಗೋಪುರಾಂಶ ಅಂತ ಹೇಳಿ ಕರೀತಾರೆ. ಇವರು ಕೂಡ ಉತ್ತಮವಾದಂಥ ಶ್ರೀಮಂತಿಕೆಯ ಜೀವನವನ್ನು ನಡೆಸುವಂಥವರು. ಭೂ ಲಾಭ ಇರುತ್ತೆ, ವಾಹನ ಲಾಭ ಇರುತ್ತೆ ಮತ್ತು ಗೃಹ ಲಾಭ ಕೂಡ ಇವರಿಗೆ ಇರುವಂಥದ್ದು. ಇನ್ನು ಒಂದು ಗ್ರಹ 5 ವರ್ಗಗಳಲ್ಲಿ ಒಂದೇ ರಾಶಿಯಲ್ಲಿ ಇದ್ದರೆ ಅದನ್ನು ಸಿಂಹಾಸನಾಂಶ ಅಂತ ಹೇಳಿ ಕರೀತಾರೆ. ಇವರಿಗೆ ವಿಶೇಷವಾಗಿ ರಾಜನಿಗೆ ಸರಿ ಸಮಾನವಾದಂಥ ಒಂದು ಸ್ಥಾನಮಾನ ಇರುತ್ತೆ, ಅಧಿಕಾರ ಇರುತ್ತೆ. ಹಾಗೆ ಇವರಿಗೆ ರಾಜನಷ್ಟೇ ಸರಿಸಮಾನವಾದಂತಹ ಒಂದು ಗೌರವ ಪ್ರಾಪ್ತಿಯಾಗುವಂಥದ್ದು ಜನಮಾನಸದಲ್ಲಿ. ಇನ್ನು ಒಂದು ಗ್ರಹ 6 ವರ್ಗಗಳಲ್ಲಿ ಒಂದೇ ಮನೆಯಲ್ಲಿ ಇದ್ದರೆ ಅದನ್ನು ಪರ್ವತಾಂಶ ಅಂತ ಹೇಳಿ ಕರೀತಾರೆ. ಇದು ಕೂಡ ಒಳ್ಳೆಯ ಯೋಗಗಳನ್ನು ತರುವಂಥದ್ದು. ಹಾಗಾಗಿ ಇವರಿಗೆ ಒಳ್ಳೆಯ ಮನೆ, ಒಳ್ಳೆಯ ವಾಹನ, ಒಳ್ಳೆಯ ಉದ್ಯೋಗ ಜೊತೆಗೆ ರಾಜ ಸೌಕರ್ಯಗಳು ಕೂಡ ಇವರಿಗೆ ಲಭಿಸುವಂಥದ್ದು. ಅಂದರೆ ಈ ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ನೋಡಿ, ಅವರಿಗೆ ಕ್ವಾರ್ಟರ್ಸ್ ಇರುತ್ತೆ, ವಾಹನ ಇರುತ್ತೆ, ಹಾಗೆ ಅವರಿಗೆ ಅಂಗರಕ್ಷಕರು ಇರ್ತಾರೆ, ಮನೆಯಲ್ಲಿ ಭದ್ರತಾ ಸಿಬ್ಬಂದಿ ಇರ್ತಾರೆ. ಒಟ್ಟಾರೆ ಎಲ್ಲ ಸೌಕರ್ಯಗಳನ್ನು ಕೂಡ ಅನುಭವಿಸುವಂಥವರು ಇವರು. ಇನ್ನು ಒಂದು ಗ್ರಹ 7 ವರ್ಗಗಳಲ್ಲಿ ಒಂದೇ ಮನೆಯಲ್ಲಿದ್ದರೆ ದೇವಲೋಕಾಂಶ ಅಂತ ಹೇಳಿ ಅನಿಸುತ್ತೆ. ಇವರು ಸದ್ಗುಣಗಳಿಂದ ಜಗದ್ವಿಖ್ಯಾತರಾಗುವಂಥವರು. ಈಗ ನೊಬೆಲ್ ಬಹುಮಾನ ಬಂದಿದೆ, ಅಥವಾ ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನ ಜನಮನ್ನಣೆಯನ್ನು ಗಳಿಸ್ಕೊಂಡು ವಿಖ್ಯಾತರಾಗಿರುವಂಥವ್ರಿಗೆ ಇಂಥ ಒಂದು ಯೋಗ ಇರುತ್ತೆ. ಇನ್ನು ಒಂದು ಗ್ರಹ 8 ವರ್ಗಗಳಲ್ಲಿ ಒಂದೇ ಮನೆಯಲ್ಲಿದ್ದರೆ ಅದನ್ನು ಸುರಲೋಕಾಂಶ ಅಂತ ಹೇಳಿ ಕರೀತಾರೆ. ಇವರಿಗೆ ಅದೃಷ್ಟ ಇದ್ದಕ್ಕಿದ್ದ ಹಾಗೆ ಬರುವಂಥದ್ದು, ಹಾಗೆ ರಾಜತನ, ರಾಜ ಮರ್ಯಾದೆ ಇವರಿಗೆ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ. ಧನ ಧಾನ್ಯಗಳಾಗಲಿ, ಶ್ರೀಮಂತಿಕೆಯಾಗಲಿ, ಮಕ್ಕಳ ಭಾಗ್ಯ ಆಗಲಿ ಇವರಿಗೆ ಹೇರಳವಾಗಿ ಇರುತ್ತೆ. ಎಲ್ಲವೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಅನುಭವಿಸುವಂಥವ್ರು. ಇನ್ನು ಒಂದು ಗ್ರಹ 9 ವರ್ಗಗಳಲ್ಲಿ ಒಂದೇ ರಾಶಿಯಲ್ಲಿದ್ದರೆ ಐರಾವತಾಂಶ ಅಂತ ಹೇಳಿ ಕರೀತಾರೆ. ಈ ಐರಾವತಾಂಶ ಅನ್ನುವಂಥದ್ದು ಐರಾವತ, ಒಂದು ಸ್ವರ್ಗದ ಆನೆಗೆ ಸಮಾನವಾಗಿರುವಂಥ ಒಂದು ಯೋಗ ಇವರಿಗಿರುತ್ತೆ. ಹಾಗೆ ಇವರು ಜನನಾಯಕರಾಗಿರ್ತಾರೆ, ಇಲ್ಲ ಜಗದ್ಗುರುಗಳಾಗಿರ್ತಾರೆ, ರಾಜರಾಗಿರ್ತಾರೆ, ಉನ್ನತ ಅಧಿಕಾರಿಗಳಾಗಿರ್ತಾರೆ. ಹಾಗಾಗಿ ಇವರಿಗೆ ತುಂಬ ಜನ ಫಾಲೋವರ್ಸ್ ಅನ್ನುವಂಥದ್ದು ಇರುವಂಥ ಸಂದರ್ಭಗಳು ಇರುತ್ತೆ. ಇನ್ನೊಂದು ಮಹಾಭಾಗ್ಯ ಯೋಗ. ಹಗಲು ಹುಟ್ಟಿದಂತಹ ಪುರುಷನಿಗೆ ರವಿ ಚಂದ್ರ ಲಗ್ನಗಳು ಬೆಸರಾಶಿಯಲ್ಲಿ ಇದ್ದರೆ, ಹಾಗೆ ರಾತ್ರಿ ಹುಟ್ಟಿದಂತಹ ಸ್ತ್ರೀಗೆ ರವಿ ಚಂದ್ರ ಲಗ್ನಗಳು ಸಮರಾಶಿಯಲ್ಲಿ ಇದ್ದರೆ ಈ ಒಂದು ಮಹಾಭಾಗ್ಯ ಯೋಗ ಉಂಟಾಗುತ್ತೆ. ಈ ಯೋಗದಲ್ಲಿ ಹುಟ್ಟಿದಂಥವರು ಶೀಲವಂತರಾಗಿರ್ತಾರೆ, ಅದರಲ್ಲೂ ವಿಶೇಷವಾಗಿ ಪುರುಷರು. ಇನ್ನು ಹರ್ಷಕಾರಕರಾಗಿ, ಉದಾರಿಗಳಾಗಿ, ಧಾರಾಳಿಗಳಾಗಿ ರಾಜ ಸಮಾನ ಗೌರವವನ್ನು ಪಡ್ಕೊಳ್ತಾರೆ. ವೃದ್ಧಾಪ್ಯದವರೆಗೂ ಕೂಡ ಇವರು ಬದುಕಿರ್ತಾರೆ. ಇನ್ನು ಈ ಮಹಾಭಾಗ್ಯ ಯೋಗದಲ್ಲಿ ಹುಟ್ಟಿದಂತಹ ಸ್ತ್ರೀಯರಿಗೆ ದೀರ್ಘಾಯುಷ್ಯ ಇರುತ್ತೆ. ಹಾಗೆ ಶ್ರೀಮಂತಿಕೆಯ ಜೀವನ, ಇನ್ನು ಸತ್ಯಶೀಲೆಯಾಗಿ ಬದುಕುವಂಥ ಒಂದು ಒಳ್ಳೆಯ ಯೋಗ ಕಂಡುಬರುತ್ತೆ. ಹಾಗಾಗಿ ನಾವು ಜಾತಕದಲ್ಲಿ ಈ ಗ್ರಹಗಳು ಯಾವ ರಾಶಿಯಲ್ಲಿ ಸ್ಥಿತವಾಗಿದೆ, ಆ ಗ್ರಹಗಳಿಗೆ ಇರುವಂಥ ಬೇರೊಂದು ಗ್ರಹದ ದೃಷ್ಟಿ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥದ್ರ ಮೇಲೆ ನಾವು ಈ ಫಲಾಫಲಗಳನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜಾತಕದ ವಿಶ್ಲೇಷಣೆ ಅಂತ ಹೇಳಿದ್ರೆ ಅಷ್ಟೊಂದು ಸುಲಭ ಅಲ್ಲ, ಮೇಲ್ನೋಟಕ್ಕೆ ಹೇಳುವಂಥದ್ದಲ್ಲ. ಆದರೆ ಪ್ರತಿ ಗ್ರಹಗಳ, ಪ್ರತಿ ರಾಶಿಯ ಇರುವಿಕೆ ಮತ್ತು ಆ ಗ್ರಹಗಳ ಅಂತರ, ಇವುಗಳನ್ನೆಲ್ಲ ನೋಡಿ ಫಲಾಫಲಗಳನ್ನು ತಿಳಿಸ್ಬೇಕಾಗತ್ತೆ. ಹಾಗಾಗಿ ಈ ಜ್ಯೋತಿಷ್ಯದಲ್ಲಿ, ಜಾತಕದಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಂಬಿಕೆ ಇದ್ದಂಥವ್ರಿಗೆ ಇದು ರಸದೌತಣವನ್ನು ನೀಡುವಂಥ ವಿಚಾರಗಳು. ನಿಮಗೂ ಏನಾದರೂ ಅಂತಹ ಒಂದು ವಿಶೇಷವಾದಂಥ ಅಭಿಮಾನ, ಆಸಕ್ತಿ, ನಂಬಿಕೆ ಅನ್ನುವಂಥದ್ದಿದ್ದರೆ ಇದನ್ನು ಜಾತಕ ಪರಿಶೀಲನೆ ಮಾಡಿಕೊಂಡು ಅದರಲ್ಲಿರುವಂಥ ದೋಷಗಳೇನಾದರೂ ಇದ್ದರೆ ಪರಿಹಾರ ಮಾಡಿಕೊಂಡು ಸಂತೃಪ್ತ ಜೀವನವನ್ನು ನಡೆಸಿ ಭಗವಂತ ತಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನೇ ಕರುಣಿಸಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ, ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ, ಇಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ನಡೆಯುವಂಥದ್ದಿದೆ. ಅಂದರೆ ನೀವು ಮಾಡುವಂಥ ಒಂದು ಪ್ರಯತ್ನಕ್ಕೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕುವಂಥದ್ದು. ಹಾಗಾಗಿ ಕಷ್ಟಪಟ್ಟು ಮಾಡಿದಂಥ ಕೆಲಸಕ್ಕೆ ಈ ದಿನ ಒಳ್ಳೆಯ ಪ್ರತಿಫಲ ನಿಮಗೆ ಬಹಳ ಬೇಗ ದಕ್ಕುವಂಥದ್ದು. ಹಾಗೆ ನಿಮ್ಮ ಒಂದು ಯೋಗ್ಯತೆ ಏನು, ನಿಮ್ಮ ಸಾಮರ್ಥ್ಯ ಏನು, ನಿಮ್ಮ ಪ್ರತಿಭೆ ಏನು, ಇದನ್ನು ನಿಮ್ಮ ಸ್ವಂತದ ಪ್ರಯೋಜನಕ್ಕಾಗಿ ಬಳಸ್ಕೊಳ್ಳಿ.
ಇಲ್ಲಿಯವರೆಗೆ ಬೇರೆಯವರಿಗೂ ಕೂಡ ನೀವು ಸಹಾಯ ಮಾಡಿದ್ದೀರಿ. ಆದರೆ ಈ ದಿನ ಮಾತ್ರ ನೀವು ನಿಮ್ಮ ಒಂದು ಪುರೋಭಿವೃದ್ಧಿಗಾಗಿ, ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಿಮ್ಮ ಒಂದು ಸಾಮರ್ಥ್ಯವನ್ನು ಬಳಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನದ ಪ್ರಯಾಣ ಕಾಲದಲ್ಲಿ ಕೆಲವೊಂದು ಆಶ್ಚರ್ಯಕರವಾದಂಥ ಘಟನೆಗಳು ನಡೆಯುವಂತಹ ಸಂಭವ ಕೂಡ ಇದೆ. ಹಾಗಾಗಿ ಈ ದಿನ ಪ್ರತಿಯೊಂದು ವಿಚಾರವನ್ನು ಕೂಡ ತೆರೆದ ಮನಸ್ಸಿನಿಂದ ಸ್ವೀಕರಿಸಬೇಕಾಗತ್ತೆ. ಹಾಗೆ ಈ ದಿನ ಖರ್ಚು ವೆಚ್ಚಗಳ ಬಾಬ್ತಿನಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಕೂಡ ಅಗತ್ಯ ಇದೆ. ಹಾಗೆ ಈ ದಿನ ಯಾವುದಾದ್ರೂ ಒಂದು ಕ್ಷೇತ್ರ ದರ್ಶನವನ್ನು ಮಾಡುವಂಥ ಅವಕಾಶ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಕುಟುಂಬಕ್ಕಾಗಿ ಒಂದು ಕ್ವಾಲಿಟಿ ಟೈಮನ್ನು ಕೊಡುವಂಥದ್ದು, ಕುಟುಂಬಸ್ಥರ ಬಗ್ಗೆ, ಕುಟುಂಬದ ವಿದ್ಯಮಾನಗಳ ಬಗ್ಗೆ ಈ ದಿನ ನೀವು ಹೆಚ್ಚು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಒತ್ತಡಗಳಿದ್ರೂ ಕೂಡ ಕುಟುಂಬಕ್ಕಾಗಿ ವಿಶೇಷವಾದಂಥ ನೆರವನ್ನು ನೀಡುವಂಥ ಒಂದು ತ್ಯಾಗ ಮನೋಭಾವ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನ ಯಾರಿಗಾದರೂ ಕೂಡ ಸಹಾಯ ಮಾಡಲಿಕ್ಕೆ ಹೋಗಿ ನೀವೇ ಕಷ್ಟಕ್ಕೆ ತಗಲಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಬಂಧುಗಳ ಜೊತೆಯಲ್ಲಿ, ಅದರಲ್ಲೂ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಲೇವಾದೇವಿ ವ್ಯವಹಾರವನ್ನು ಮಾಡಬೇಡಿ, ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಈ ದಿನ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 2ನೇ ಸ್ಥಾನದಲ್ಲಿ ಚಂದ್ರ. ಇದು ಕುಟುಂಬ ಸ್ಥಾನ, ಧನಸ್ಥಾನ. ಇಲ್ಲಿ ಚಂದ್ರ ಇದ್ದಾಗ ಈ ದಿನ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಸ್ತವ್ಯಸ್ತತೆಗಳು ಉಂಟಾಗುವಂಥದ್ದಿದೆ. ಅದರಲ್ಲೂ ಗ್ರಹ ಸ್ಥಾನಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಈ ದಿನ. ಅದಕ್ಕಾಗಿಯೇ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಕೆಲವೊಂದು ಕೆಲಸಗಳು ಆಗುವಂಥದ್ದು ಕೂಡ ಇದೆ. ಜೊತೆಗೆ ಈ ದಿನ ಕುಜ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಹೋರಾಟ, ಸ್ವಲ್ಪ ಸ್ಪರ್ಧೆ ಅನ್ನುವಂಥದ್ದು ಇದೆ. ಜೀವನವೇ ಒಂದು ದೊಡ್ಡ ಹೋರಾಟ. ಎಷ್ಟೋ ಸಲ ಗೆದ್ದು ಬಂದಿದ್ದೀರಿ, ಆದರೆ ಈ ದಿನ ಅಂಥದ್ದೇ ಒಂದು ಅಗ್ನಿ ಪರೀಕ್ಷೆ ಏರ್ಪಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೋ, ವ್ಯಾಪಾರ ಕ್ಷೇತ್ರದಲ್ಲೋ, ಅಥವಾ ನೀವು ಬಯಸುವಂಥ ಒಂದು ಶಿಕ್ಷಣ, ಇಂಥ ಒಂದು ಕ್ಷೇತ್ರಗಳಲ್ಲಿ ಭಾಳ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ವಂತದ ಪ್ರಯೋಜನಕ್ಕಾಗಿ ಬಳಸ್ಕೊಳ್ಳುವಂಥ ಕೆಲವು ವ್ಯಕ್ತಿಗಳು ನಿಮ್ಮ ಜೊತೆ ಇರ್ತಾರೆ. ಹಾಗಾಗಿ ಈ ದಿನ ನಿಮ್ಮನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ನಿಮ್ಮ ತೇಜೋವಧೆ ಉಂಟು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ದಾಕ್ಷಿಣ್ಯಕ್ಕೆ ಒಳಗಾಗಬೇಡಿ. ಇನ್ನು ಈ ದಿನ ಯಾವುದೇ ವಿವಾದಗಳಿದ್ದರೆ ಅದರಿಂದ ದೂರ ಇರುವಂಥದ್ದು ತುಂಬ ಉತ್ತಮ. ಆದಾಯ ಚೆನ್ನಾಗಿದೆ, ಖರ್ಚು ವೆಚ್ಚಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಆದರೂ ಏನೋ ಮನಸ್ಸಿಗೆ ಒಂದು ರೀತಿಯಲ್ಲಿ ಕಸಿವಿಸಿ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ಹಿಂದೆ ತೆಗೆದುಕೊಂಡಂಥ ನಿರ್ಧಾರ ನಿಮಗೆ ಹತಾಶೆಯನ್ನು ತರುವಂಥದ್ದು, ಅಲ್ಲಿ ಒಂದು ಮಾನಸಿಕ ಪ್ರಕ್ಷುಬ್ಧತೆ ಅನ್ನುವಂಥದ್ದು ಉಂಟಾಗುತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಮನಸ್ಸು ಕೂಡ ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಹಾಗೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಕೂಡ ನಿಮಗೆ ಸಾಧ್ಯ ಆಗಲ್ಲ. ಅಂದರೆ ಈ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಈ ದಿನ ತುಂಬ ಕೆಟ್ಟದ್ದಾಗಿರುತ್ತೆ. ಅದಕ್ಕಾಗಿಯೇ ಯಾವುದೇ ಒಂದು ಪ್ರಮುಖವಾಗಿರುವಂಥ ವಿಚಾರಗಳಲ್ಲಿ ಈ ಮೇಜರ್ ಡಿಸಿಷನ್ ಅನ್ನುವಂಥದ್ದನ್ನು ತೆಗೆದುಕೊಳ್ಬೇಡಿ. ಇನ್ನು ಈ ದಿನ ಆಡಂಬರದ ಜೀವನಕ್ಕೆ ಸ್ವಲ್ಪ ಹಣ ಖರ್ಚಾಗಬಹುದು. ಇದು ಕುಟುಂಬಸ್ಥರ ಟೀಕೆಗೆ ಗುರಿಯಾಗುವಂಥದ್ದಿದೆ, ಜಾಗ್ರತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮ ಅನುಭವ ಏನಿದೆ, ಎಷ್ಟಿದೆ ತೋರಿಸಲಿಕ್ಕೆ ಅವಕಾಶ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಯೋಜಿತ ರೀತಿಯಲ್ಲಿ ಕೆಲಸಗಳಾಗುತ್ತೆ. ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ವ್ಯಾಪಾರ ಆಗಲಿ, ಉದ್ಯೋಗ ಆಗಲಿ, ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿಯೇ ನಡೆಯುವಂಥದ್ದು. ಏಕೆಂದರೆ ಈ ದಿನ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ಸಾಮಾಜಿಕ ಒತ್ತಡಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಇದೆ. ಹಾಗೆ ಕುಟುಂಬದವರು ಕೂಡ ನಿಮ್ಮಿಂದ ಹೆಚ್ಚಿನದ್ದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅದಕ್ಕಾಗಿ ಈ ದಿನ ಕುಟುಂಬಕ್ಕಾಗಿ ಸ್ವಲ್ಪ ನಿಮ್ಮ ಸಮಯವನ್ನು ಕೊಡುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಶೀಲತೆ ಗುರುತಿಸಲ್ಪಡುತ್ತೆ.
ಇದರಿಂದ ನಿಮ್ಮ ಮೇಲಧಿಕಾರಿಗಳು ಸಂತುಷ್ಟರಾಗ್ತಾರೆ, ನಿಮ್ಮ ಸಹೋದ್ಯೋಗಿಗಳು ಕೂಡ ನಿಮ್ಮನ್ನು ಗೌರವಿಸ್ತಾರೆ. ಈ ಒಂದು ಸಂದರ್ಭದಲ್ಲೇ ನಿಮ್ಮ ವಿರೋಧಿಗಳನ್ನು ತಣ್ಣಗಾಗಿಸುವಂಥ ಒಂದು ಪ್ರಯತ್ನ ಕೂಡ ನಡೆಯುತ್ತೆ. ಅಂದರೆ ನಿಮ್ಮ ಕೆಲಸದ ವೈಖರಿಯಿಂದಲೇ ಅವರು ದೂರ ಸರಿಯುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರುವಂಥ ಸಂದರ್ಭಗಳಿದ್ದರೆ ಅದನ್ನು ಬಹಳ ವಿವರವಾಗಿ ನೀವು ತಿಳುವಳಿಕೆ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅಂದರೆ ಆ ಒಂದು ಸನ್ನಿವೇಶದ ಅಥವಾ ಒಂದು ಘಟನೆಯ ಬಗ್ಗೆ ಪೂರ್ಣ ಚಿತ್ರಣವನ್ನು ಕೊಡುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ನೀವು ಎಷ್ಟು ಕ್ಲಾರಿಫೈ ಮಾಡ್ತೀರೋ ಅಷ್ಟು ನಿಮಗೆ ಕ್ಷೇಮವಾಗಿರುತ್ತೆ. ರಹಸ್ಯ ಒಪ್ಪಂದಗಳನ್ನು, ರಹಸ್ಯವಾಗಿ ಯಾವುದೇ ವಿಚಾರಗಳನ್ನು ಈ ದಿನ ಮಾಡಬೇಡಿ. ನಿಮಗೆ ಒಳ್ಳೆಯ ಫಲ ಅದರಿಂದ ಸಿಕ್ಕಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ರಾಶಿಯ ಅಧಿಪತಿಯಾದಂತಹ ಚಂದ್ರ ವ್ಯಯಸ್ಥಾನದಲ್ಲಿರ್ತಾನೆ. 12ನೇ ಮನೆಯಲ್ಲಿ ಚಂದ್ರ ಬಂದ್ಬಿಟ್ಟಿದ್ದಾನೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ. ಅದರಲ್ಲೂ ಈ ದಿನ ನಿಮ್ಮ ಬಂಧುವರ್ಗದವರಿಗೆ ನೀವು ಸಹಾಯ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಆ ಒಂದು ಅಪವಾದ ನಿಮ್ಮ ಮೇಲೆ ಬರುವಂಥದ್ದು. ಹಾಗಾಗಿ ಮೈ ಮೇಲೆ ಬಿದ್ದು ಹೋಗೋದ್ರಂಥವ್ರಿಗೆ ಯಾವುದೇ ರೀತಿಯ ಬೆಲೆ ಇರಲ್ಲ, ಹಿರಿಯರು ಹೇಳುವಂಥ ಮಾತು. ಅದಕ್ಕಾಗಿ ಈ ದಿನ ಅವರು ಮಾತ್ರ ನಿಮ್ಮನ್ನು ಕೇಳಿದಾಗ ನೀವು ಅವರ ಸಹಾಯಕ್ಕೆ ಹೋಗುವಂಥದ್ದನ್ನು ರೂಢಿಸ್ಕೊಳ್ಳಿ. ಹಾಗಾಗಿ ನೀವೇ ಸ್ವಯಂ ಆಗಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ, ಸಹಾಯಕ್ಕೆ ಮುಂದಾಗಬೇಡಿ. ಇನ್ನು ಈ ದಿನ ಈ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಹಣದ ವಿಚಾರದಲ್ಲಿ ಭಾರಿ ನಷ್ಟ ಉಂಟಾಗುವಂಥದ್ದಿರುತ್ತೆ. ಅದಕ್ಕಾಗಿಯೇ ದಾಖಲೆ ಪತ್ರಗಳ ಸಮೇತ ವ್ಯವಹಾರ ಮಾಡಿ, ಬಾಯಿ ಮಾತಿಗೆ ಯಾವುದೇ ವ್ಯವಹಾರಗಳನ್ನು ಮಾಡಬೇಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಸನ್ನಿವೇಶಗಳು ನಿಮಗೆ ಒಪ್ಪಿಗೆ ಆಗಲ್ಲ, ಇಷ್ಟ ಆಗಲ್ಲ, ಆದರೂ ಬಲವಂತಕ್ಕಾಗಿ ಅದಕ್ಕೆ ಒಪ್ಪಿಕೊಳ್ಬೇಕಾಗತ್ತೆ. ಅಂಥ ಒಂದು ಒತ್ತಡ ಈ ದಿನ ಇರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಕೆಲಸದ ನಿರ್ವಹಣೆಯ ಸಂದರ್ಭದಲ್ಲಿ ಪ್ರಯಾಣ ಮಾಡುವಂಥ ಅನಿವಾರ್ಯತೆ ಇದೆ. ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಯಾವುದೇ ವ್ಯಕ್ತಿಗಳ ಜೊತೆಯಲ್ಲಿ ನೀವು ವ್ಯವಹರಿಸುವಾಗ, ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಮಾತಿನಿಂದ ಈ ದಿನ ಸ್ವಲ್ಪ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯ, ಅವರ ಬೇಕು ಬೇಡಗಳು ಇತ್ಯಾದಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಹಾಗೆ ವಿಶೇಷವಾಗಿ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು ಸ್ವಲ್ಪ ಜಾಗ್ರತೆ, ಮುನ್ನೆಚ್ಚರಿಕೆ ಇರಲಿ, ಪೂರ್ವ ಸಿದ್ಧತೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಮನಸ್ಸಿಗೆ ಸಮಾಧಾನ, ವ್ಯವಹಾರಗಳಲ್ಲಿ ಅನುಕೂಲ ಇರುತ್ತೆ. ಹಾಗೆ ಈ ದಿನ ತುಂಬ ಕಂಫರ್ಟ್ ಝೋನಲ್ಲಿ ಇರುವಂಥವ್ರು, ಏಕೆಂದರೆ ಎಲ್ಲ ರೀತಿಯ ಸೌಲಭ್ಯಗಳು, ಸವಲತ್ತುಗಳು ಕೂಡ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನೀವು ನಿಮ್ಮ ಜೀವನದ ಬಗ್ಗೆ ಹೆಚ್ಚು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಈ ದಿನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಸನ್ನಿವೇಶ ನಿಮ್ಮ ಪರವಾಗೇ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಆತ್ಮವಿಶ್ವಾಸ ಇದೆ. ಯಾವುದೇ ಸ್ಪರ್ಧೆ, ಯಾವುದೇ ರೀತಿಯ ಕಾಂಪಿಟೇಷನ್ ಇರಲಿ, ಯಾವುದೇ ಸನ್ನಿವೇಶಗಳಿರಲಿ, ಅದನ್ನು ಗೆಲ್ಲಬಲ್ಲೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಅದು ಧೈರ್ಯ, ಅದು ಬುದ್ಧಿವಂತಿಕೆ, ಅದೇ ಆತ್ಮವಿಶ್ವಾಸ ನಿಮಗಿರುವಂಥದ್ದು. ಇನ್ನು ಈ ದಿನದಲ್ಲಿ ಅತಿಯಾದ ಪ್ರತಿಕ್ರಿಯೆಯಿಂದ ಹಾನಿಗೊಳಗಾಗುವಂಥ ಸಾಧ್ಯತೆ ಇದೆ. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಓವರ್ ರಿಯಾಕ್ಟ್ ಮಾಡುವಂಥದ್ದಿದೆ. ಆದಷ್ಟು ಅದನ್ನು ಈ ದಿನ ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳು ಬಂದರೆ, ಅದು ನಿಮ್ಮ ವ್ಯಾಪಾರ ಸ್ಥಳದಲ್ಲೋ ಅಥವಾ ನಿಮ್ಮ ಉದ್ಯೋಗದ ಸನ್ನಿವೇಶದಲ್ಲೋ ಮನೆಯಲ್ಲೋ ಎಲ್ಲೇ ಒಂದು ಸಣ್ಣ ಪುಟ್ಟ ವಿಚಾರಗಳು, ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಅಲ್ಲಿಗೆ ಕೈ ಬಿಡುವಂಥದ್ದು ಉತ್ತಮ. ಅದನ್ನು ಕ್ಯಾರಿ ಓವರ್ ಮಾಡಬೇಡಿ, ಏಕೆಂದರೆ ಅದರಿಂದ ನಿಮಗೆ ತುಂಬ ಒತ್ತಡಗಳು ಉಂಟಾಗುತ್ತೆ. ನಾಳೆ ಈ ಸಣ್ಣ ವಿಚಾರಕ್ಕೆ ನೀವು ದೊಡ್ಡದಾದಂಥ ಒಂದು ಬೆಲೆಯನ್ನೇ ತೆರಬೇಕಾಗತ್ತೆ. ಜಾಗ್ರತೆ. ಇನ್ನು ಈ ದಿನ ಯಾವುದೇ ಒಂದು ಖರ್ಚು ವೆಚ್ಚಗಳ ಸಂಬಂಧದಲ್ಲಿ ಉದಾರವಾಗಿ ಖರ್ಚು ಮಾಡ್ತೀರಿ. ಧಾರಾಳತನ ಅನ್ನುವಂಥದ್ದು ತುಂಬ ಇರುತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಗೆಳೆಯರ ಜೊತೆಯಲ್ಲಿ ಸ್ವಲ್ಪ ಸೌಜನ್ಯದಿಂದ ವರ್ತಿಸುವಂಥದ್ದು ಉತ್ತಮ. ಸ್ವಲ್ಪ ಅಮಿಕಬಲ್ ಆಗಿರಿ.
ಸೆಟ್ಲ್ಮೆಂಟ್ ವಿಚಾರದಲ್ಲಿ ನೀವು ಆದಷ್ಟು ಹೊಂದಾಣಿಕೆಯಿಂದ ಹೋಗುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆ, ಬಹಳ ವಿಶೇಷವಾದ ಕೆಲಸ ಕಾರ್ಯಗಳು ಆಗುವಂಥ ಒಂದು ದಿನ. ಅದರಲ್ಲೂ ಈ ಕೆಲಸದ ನಿರ್ವಹಣೆ ಬಹಳ ಚೆನ್ನಾಗಿದೆ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಚೆನ್ನಾಗಿದೆ. ಹಾಗಾಗಿ ಯಾರಿಂದ ಯಾವ ಕೆಲಸ ಆಗುತ್ತೆ, ಯಾರು ಪ್ರಯೋಜಕರು ಯಾರು ಅಪ್ರಯೋಜಕರು, ಈ ಒಂದು ಲೆಕ್ಕಾಚಾರ ಈ ದಿನ ನಿಮಗೆ ತುಂಬ ಪರ್ಫೆಕ್ಟಾಗಿ ಹೊಂದಾಣಿಕೆ ಆಗುತ್ತೆ. ಇನ್ನು ಈ ದಿನದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅನಿರೀಕ್ಷಿತವಾದಂಥ ಒಂದು ಲಾಭ ಇದೆ, ಬೆಳವಣಿಗೆ ಚೆನ್ನಾಗಿದೆ. ಹಾಗಾಗಿ ಹಿಂದೆ ನೀವು ಮಾಡಿರುವಂಥ ಒಂದು ಪ್ರಯತ್ನ, ಆ ಒಂದು ಹಿಂದಿನ ಇನ್ವೆಸ್ಟ್ಮೆಂಟ್ ಏನಿದೆ ಅದರಿಂದ ಈ ದಿನ ಹೆಚ್ಚಿನ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳು ನಿಮಗೆ ವರ್ಕೌಟ್ ಆಗ್ತಾ ಇಲ್ಲ, ಎಷ್ಟೋ ಪ್ರಯತ್ನ ಪಟ್ಟಿದ್ದೀರಿ, ಆದರೂ ಕೂಡ ಅದರಿಂದ ಯಾವುದೇ ರೀತಿಯ ಲಾಭಗಳಾಗ್ತಾ ಇಲ್ಲ ಅಂತಂದರೆ ಈ ದಿನ ಒಂದು ಪರ್ಯಾಯ ಕ್ರಮದ ಬಗ್ಗೆ ಆಲೋಚನೆ ಮಾಡ್ತೀರಿ. ಆಲ್ಟರ್ನೇಟ್ ವೇ ಅನ್ನುವಂಥದ್ದು ಈ ದಿನ ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ವರ್ಕೌಟ್ ಮಾಡ್ತೀರಿ. ಅದಕ್ಕಾಗಿ ತಜ್ಞರನ್ನು, ಹಿರಿಯರನ್ನು ಅಥವಾ ಅನುಭವಸ್ಥರನ್ನು ಭೇಟಿ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಹಿರಿಯರಿಂದ ಹೆಚ್ಚಿನ ಮಾಹಿತಿಗಳು ಸಿಕ್ಕತ್ತೆ. ಹಾಗೆ ಸಲಹೆ, ಮಾರ್ಗದರ್ಶನ ಇದನ್ನು ಕೂಡ ಅಳವಡಿಸ್ಕೊಳ್ಳುವಂಥ ಒಂದು ಪೂರ್ಣ ಮನಸ್ಥಿತಿ ಇದ್ದಾಗ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹೊಸ ಉದ್ಯೋಗದ ಅವಕಾಶಗಳು ಸಿಕ್ಕುವಂಥದ್ದು ನಿರುದ್ಯೋಗಿಗಳಿಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಭರವಸೆ ಇದೆ, ಎಲ್ಲೋ ಒಂದು ಕಡೆ ನಾಳೆ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಆಶಾಭಾವನೆ ಬಹಳ ವಿಪುಲವಾಗಿರುತ್ತೆ ಈ ದಿನ. ಇನ್ನು ಸಮಯಕ್ಕೆ ಸರಿಯಾದ ಕ್ರಿಯೆಯಿಂದ ಯಶಸ್ಸು ಸಿಕ್ಕುವಂಥದ್ದು. ಹಾಗಾಗಿ ಗಾಳಿ ಬಂದಾಗ ತೂರಿಕೋ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ದಿನ ನಿಮ್ಮ ವಿಚಾರದಲ್ಲಿ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕತ್ತೆ. ಏಕೆಂದರೆ ಸಮಯ ಪಾಲನೆ, ಸಮಯ ಪ್ರಜ್ಞೆ ಬಹಳ ಅದ್ಭುತವಾಗಿದೆ. ಟೈಮ್ ಸೆನ್ಸ್ ಚೆನ್ನಾಗಿದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹನ ದರ್ಶನ ಮಾಡ್ಕೊಳ್ಳಿ. ಸ್ವಾಮಿಯ ದರ್ಶನ ನಿಮಗೆ ವಿಶೇಷವಾದಂಥ ಧೈರ್ಯ ಸ್ಥೈರ್ಯಗಳನ್ನು ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ರಲ್ಲಿ ಚಂದ್ರ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ನಂಬಿಕೆ ಇರಲ್ಲ. ನಿಮಗೆ ಎಲ್ಲ ಕಡೆ ಮೋಸ ಆಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಇರುವಂಥ ದಿನ. ಇದು ನಿಮ್ಮ ಆತ್ಮವಿಶ್ವಾಸದ ಮಟ್ಟವನ್ನು ತಿಳಿಸತ್ತೆ. ಹಾಗಾಗಿನೇ ಎಂದೋ ಆಗಿರುವಂಥ ಒಂದು ಅನ್ಯಾಯ ಈ ದಿನ ನಿಮಗೆ ಮತ್ತೆ ಮರುಕಳಿಸುವಂಥದ್ದು ಇದೆ. ಅದೇ ಒಂದು ರೀತಿಯಲ್ಲಿ ರಿಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ನಿಮ್ಮ ಹಿಡಿತವನ್ನು ಮೀರಿ ಘಟಿಸುವಂಥದ್ದು ಆಗುತ್ತೆ, ಔಟ್ ಆಫ್ ಕಂಟ್ರೋಲ್ ಆಗುವಂಥದ್ದು. ಅದಕ್ಕಾಗಿಯೇ ಹಣದ ವಿಚಾರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಹಣವನ್ನು ಸಾಲವಾಗಿ ಕೊಡುವಂಥದ್ದಾಗಲಿ ಸಾಲವಾಗಿ ತರುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ಕ್ರೀಡಾಪಟುಗಳಾಗಲಿ ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವರಾಗಲಿ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡೇ ಮುಂದುವರಿಬೇಕಾಗತ್ತೆ. ಏಕಾಏಕಿ ಯಾವುದೇ ಒಂದು ನಿರ್ಣಯಕ್ಕೆ ಬರುವಂಥದ್ದು ಶ್ರೇಯಸ್ಕರ ಅಲ್ಲ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ವೈವಾಹಿಕ ಬದುಕಿನಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆ ಈ ದಿನ ಸ್ವಲ್ಪ ಜಾಸ್ತಿ ಆಗುವಂಥದ್ದಿದೆ. ಯಾಕೆಂದರೆ ತಪ್ಪು ಅಭಿಪ್ರಾಯ, ತಪ್ಪು ತಿಳುವಳಿಕೆ ಅಲ್ಲಿ ಇರುವಂಥದ್ದು. ಹಾಗಾಗಿ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನೀವು ವರ್ತಿಸಬೇಕಾಗತ್ತೆ. ನಿಮ್ಮ ಮಾತಿನ ಬಗ್ಗೆ ಬಹಳ ಹಿಡಿತ ಇರಬೇಕು, ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಉತ್ಸಾಹ ಇದೆ ಕೆಲಸ ಮಾಡಲಿಕ್ಕೆ, ಆದರೆ ಪರಿಸ್ಥಿತಿ ಬಿಡ್ತಾ ಇಲ್ಲ. ಹಾಗಾಗಿನೇ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಈ ದಿನ ಯಾವ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ ಅದಕ್ಕೆ ಸೆಟ್ಲ್ ಆಗಬೇಕು, ಅದನ್ನೇ ಒಪ್ಕೊಳ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಕಾಳಿಯ ದರ್ಶನ, ಗ್ರಾಮ ದೇವತೆಯ ದರ್ಶನ, ಒಂದು ಸ್ತ್ರೀ ದೇವತೆಯ ದರ್ಶನ ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಸಾಧ್ಯ ಆದರೆ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿನೇ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ನಿಮಗೆ ಅಷ್ಟಮ ದುಸ್ಥಾನ, ಸ್ವಲ್ಪ ಕಷ್ಟದ ಸಮಯ. ಹಾಗೆ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ಭಾವಿಸ್ತಾ ಇರುವಂಥ ಸಂದರ್ಭದಲ್ಲೇ ಏನೋ ಒಂದು ಅಚಾತುರ್ಯ ಉಂಟಾಗುವಂಥದ್ದಿದೆ. ಇದ್ದಕ್ಕಿದ್ದ ಹಾಗೆ ಕೆಲವು ವಸ್ತುಗಳು ಕೈಜಾರಿ ಬೀಳುವಂಥದ್ದು ಕೂಡ ಇರುತ್ತೆ. ಹಾಗೆ ಹರಿತವಾದ ವಸ್ತುಗಳನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಈ ದಿನ ತುಂಬ ಎಚ್ಚರಿಕೆ ಬೇಕು. ಇನ್ನು ಹಣಕಾಸಿನ ದೃಷ್ಟಿಯಿಂದ, ನಿಮ್ಮ ವ್ಯವಹಾರದ ದೃಷ್ಟಿಯಿಂದ ಈ ದಿನ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ, ಅಶುಭವಾದಂಥ ದಿನ. ಖರ್ಚುಗಳು ಜಾಸ್ತಿ, ನಷ್ಟಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿರ್ಣಾಯಕವಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಡಿ. ಫೈನಲ್ ಡಿಸಿಷನ್ ಈ ದಿನ ಆಗಬಾರ್ದು ನಿಮಗೆ, ಏಕೆಂದರೆ ಅದರಿಂದ ಹಿನ್ನಡೆ ಇದೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆ ಇದೆ. ಇನ್ನು ಷೇರುಪೇಟೆ ವ್ಯವಹಾರಗಳೇನಾದರೂ ಇದ್ದರೆ ಅಲ್ಲೂ ಕೂಡ ನಷ್ಟ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾದಂತಹ ಸನ್ನಿವೇಶಗಳು ಒದಗಿ ಬರ್ತಾ ಇಲ್ಲ. ಹಾಗಾಗಿನೇ ಈ ದಿನ ತುಂಬ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಇನ್ನು ನಿಮ್ಮ ಪ್ರಗತಿಯ ವೇಗ ಏನಿದೆ ಅದನ್ನು ಸ್ವಲ್ಪ ಉಳಿಸ್ಕೊಳ್ಳುವಂಥದ್ದು ಉತ್ತಮ. ಆ ಒಂದು ಸ್ಪೀಡನ್ನು ನೀವು ಮೇಂಟೈನ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಇಟ್ಕೊಳ್ಬೇಕು. ಅದು ಎಲ್ಲೋ ಒಮ್ಮೆ ಫ್ಲಕ್ಚುಯೇಟ್ ಆಗ್ತಾ ಇದೆ. ಇದರಿಂದ ನಿಮಗೆ ನಿರಂತರವಾದಂಥ ಒಂದು ಆದಾಯ ಆಗಲಿ ಅನುಕೂಲ ಆಗಲಿ ಸಿಗ್ತಾ ಇಲ್ಲ. ಈ ಬಗ್ಗೆ ಈ ದಿನ ಒಂದು ಮರುಚಿಂತನೆಯನ್ನು ಮಾಡುವಂಥ ಅಗತ್ಯತೆ ಇದೆ. ಇನ್ನು ಈ ದಿನ ನೀವು ಮಾಡಿರುವಂಥ ಕೆಲವೊಂದು ಗುರುತರವಾದಂಥ ತಪ್ಪುಗಳಿರ್ಬೋದು, ಆ ದೋಷಗಳಿರ್ಬೋದು, ಅದು ಈ ದಿನ ನಿಮ್ಮ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಅದರಿಂದ ಎಷ್ಟೋ ಕಲ್ತಿದ್ದೀರಿ, ಅದರಿಂದ ಹೊರಬರುವಂಥ ಒಂದು ಪ್ರಯತ್ನ ಇನ್ನೂ ಆಗಿಲ್ಲ. ಹಾಗಾಗಿ ಆ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಶುಭಕರವಾಗಿರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ ವಿಶೇಷವಾದಂಥ ಒಂದು ಸ್ಥಾನದಲ್ಲಿದೆ ಚಂದ್ರ ಈ ದಿನ. ಗ್ರಹ ಸ್ಥಾನಗಳು ಅನುಕೂಲಕರವಾಗಿರೋದ್ರಿಂದಲೇ ನಿಮ್ಮ ಇಚ್ಛೆ ನೆರವೇರುತ್ತೆ. ನಿಮ್ಮ ಅನಿಸಿಕೆಯಂತೆ ಕೆಲಸಗಳಾಗತ್ತೆ. ಹಾಗೆ ಈ ದಿನ ತುಂಬ ಉತ್ಸಾಹ ಇದೆ, ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಇದನ್ನು ಸ್ವಲ್ಪ ಚಾನಲೈಸ್ ಮಾಡಿಕೊಂಡು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ರೆ ಏನಾದರೂ ಒಂದು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಒಂದು ದೊಡ್ಡ ಚಿಂತನೆಯಾದರೂ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಏನೇ ನೀವು ಯೋಚನೆ ಮಾಡಿ, ಏನೇ ಕೆಲಸ ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋಂಥದ್ದಕ್ಕೆ ಈ ದಿನ ಕೆಲವು ಸನ್ನಿವೇಶಗಳು ತುಂಬ ಪುಷ್ಟಿ ಕೊಡುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ವಿಚಾರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಇದ್ದಂತಹ ತೊಂದರೆಗಳನ್ನು, ಆ ತಾಪತ್ರಯಗಳೇನಿದೆ, ಹೆಣಗಾಟ ಏನಿದೆ, ಅದು ಕಡಿಮೆ ಆಗುತ್ತೆ. ಅದಕ್ಕೆ ನಿಮ್ಮ ಪ್ರೀತಿ ಪಾತ್ರರ ನೆರವು ಸಿಕ್ಕತ್ತೆ. ನಿಮ್ಮ ಹಿರಿಯರ ಮಾರ್ಗದರ್ಶನ ಇದೆ. ಜೊತೆಗೆ ಆತ್ಮವಿಶ್ವಾಸ ಈ ದಿನ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ದೃಢವಾದ ಮನಸ್ಸಿನಿಂದ ಒಂದು ಗುರಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತೀರಿ, ತುಂಬ ಸಕ್ಸಸ್ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಮನೋಬಲ ಅದನ್ನು ಕೆಲವು ಕಡೆ ಉಪಯೋಗಕ್ಕೆ ನೀವು ಬಳಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಧೈರ್ಯ ಸ್ಥೈರ್ಯ ಅನ್ನುವಂಥದ್ದು, ಆ ಕೆಲಸ, ಆ ಸನ್ನಿವೇಶ, ಆ ಮಾತು, ಆ ಒಂದು ವಿಚಾರಗಳಲ್ಲಿ ಇರುವಂಥ ನಿಮ್ಮ ಹಿಡಿತ ಏನಿದೆ, ಕಂಟ್ರೋಲ್ ಏನಿದೆ, ಅದು ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿ ಅಂಥ ಕೆಲಸಗಳನ್ನೇ ಮುಂದುವರಿಸಿ ಯಶಸ್ಸು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನ ಹಣದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಯಾಮಾರ್ಬಿಡ್ತೀರಿ. ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆ ಬೇಕು. ಹಣದ ಉಳಿತಾಯ ಆಗಬೇಕು ನಾಳಿನ ದೃಷ್ಟಿಯಿಂದ. ಇದೊಂದನ್ನು ಈ ದಿನ ನೀವು ಗಮನಿಸಬೇಕಾಗತ್ತೆ. ಇನ್ನು ಯಾರಿಗೂ ಕೂಡ ಈ ದಿನ ನಿಮ್ಮ ಕೈ ಮೀರಿದ ವಿಚಾರದಲ್ಲಿ ಭರವಸೆಯನ್ನು ಕೊಡಬೇಡಿ. ಹಾಗಾಗಿ ನೀವು ಪ್ರಾಮಿಸಸ್ ಮಾಡುವಂಥದ್ದು, ಅಶ್ಯೂರೆನ್ಸ್ ಕೊಡುವಂಥದ್ದಿದ್ದರೆ ಅದು ನಿಮ್ಮ ಇತಿಮಿತಿ ಒಳಗೆ ಇರಬೇಕು. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆಯೇ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ
ವಿಶೇಷ ಫಲಗಳು ಸಿಕ್ಕುವಂಥದ್ದು. ಅದರಲ್ಲೂ ಋಣಸ್ಥಾನ ಇದು. ಇಲ್ಲಿ ಚಂದ್ರ ಇದ್ದಾಗ ನಿಮ್ಮ ಋಣ ಬಾಧೆಗಳು ಯಾವುದೇ ಇರಲಿ, ಸಾಲ ಸೋಲ ಇರ್ಬೋದು, ಬಡ್ಡಿ ಚಕ್ರ ಬಡ್ಡಿ ಕಟ್ಟುತ್ತಾ ಇರುವಂಥವ್ರು ಇರ್ಬೋದು, ಅಥವಾ ಮುಂದಿನ ನಿಮ್ಮ ಯೋಜನೆಗೆ ಬೇಕಾದಂಥ ಹಣಕಾಸಿನ ನೆರವು ಹೇಗಪ್ಪ ಸಿಕ್ಕತ್ತೆ ಅಂತ ಹೇಳಿ ಯೋಚನೆಯಲ್ಲಿರುವಂಥವ್ರಿಗೆ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ, ಏನೋ ಒಂದು ಮಾರ್ಗೋಪಾಯ ಸಿಕ್ಕತ್ತೆ. ಹಾಗಾಗಿ ಅದನ್ನೇ ನೀವು ನಂಬಿಕೆಯಿಂದ ಮುಂದುವರಿಸಿದ್ರೆ ನಿಮಗೆ ವಿಶೇಷವಾದಂಥ ಒಂದು ಫಲ ಪ್ರಾಪ್ತಿಯಾಗತ್ತೆ. ಇನ್ನು ಈ ದಿನ ಸುಖಕರವಾದಂಥ ಒಂದು ಪ್ರಯಾಣ, ನಿಮ್ಮ ಉದ್ಯೋಗಕ್ಕಾಗಿ, ವ್ಯಾಪಾರಕ್ಕಾಗಿ, ಸ್ವಂತ ಹಿತಾಸಕ್ತಿಗಾಗಿ ಮಾಡುವಂಥ ಪ್ರಯಾಣ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಒಟ್ಟಾರೆ ಸುಖಮಯವಾದಂತಹ ಒಂದು ದಿನ ನಿಮಗೆ. ಎಲ್ಲವೂ ಕೂಡ ನಿಮ್ಮ ಸನಿಹದಲ್ಲೇ ಇರುತ್ತೆ, ಕೈಗೆ ಎಟುಕುವಂಥ ಅಳತೆಯಲ್ಲೇ ಇರುತ್ತೆ ಅದೆಲ್ಲ. ಹಾಗಾಗಿ ಅದನ್ನು ನೀವು ಸೂಕ್ತವಾಗಿ ಸಮರ್ಥವಾಗಿ ಬಳಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ವಾರ್ಥತೆಯಾಗಲಿ, ಬೇರೆಯವರ ಬಗ್ಗೆ ಇರುವಂಥ ದ್ವೇಷದ ಮನೋಭಾವ ಆಗಲಿ, ಇದನ್ನು ಪಕ್ಕಕ್ಕಿಡಬೇಕು. ಏಕೆಂದರೆ ಬದುಕು ಸುಂದರವಾಗಬೇಕು ಅಂತ ಹೇಳಿದ್ರೆ ಕೆಲವೊಂದನ್ನು ಮರೀಲೇಬೇಕಾಗುತ್ತೆ. ಅಂಥ ಒಂದು ಪ್ರಯತ್ನ ಈ ದಿನ ಮಾಡುವಂಥ ಒಂದು ಸನ್ನಿವೇಶ ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸದ ವ್ಯಾಪ್ತಿ ಜಾಸ್ತಿ ಆಗಬಹುದು, ಒತ್ತಡ ಇರಬಹುದು, ಅದನ್ನು ಕೂಡ ನಿಭಾಯಿಸುವಂಥ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ. ಒಟ್ಟಾರೆ ಈ ದಿನದ ಆಚರಣೆಗಳೇನಿದೆ ಅಥವಾ ಈ ದಿನದ ಕೆಲಸಗಳ ನಿರ್ವಹಣೆ ಏನಿದೆ ಅದರಲ್ಲಿ ನಿಮಗೆ ತೃಪ್ತಿ ಅನ್ನುವಂಥದ್ದು ಇರುತ್ತೆ. ಇನ್ನು ಯಾವುದೇ ವಿಚಾರ ಆದರೂ ಕೂಡ ಅದು ಅತಿಯಾಗಬಾರ್ದು, ಸರಳವಾಗಿರಬೇಕು, ನಿಮ್ಮ ಒಂದು ಮನಸ್ಸಿನ ದೃಷ್ಟಿಕೋನದಂತೆಯೇ ಇರಬೇಕಾಗತ್ತೆ. ಹಾಗಾಗಿ ತದ್ವಿರುದ್ಧವಾದಂಥ ವಿಚಾರಗಳಿಗೆ ನೀವು ಒಪ್ಕೊಳ್ಬಾರ್ದು. ಮನಸ್ಸಿಗೆ ಖುಷಿ ಸಂತೋಷ ಕೊಡುವಂಥದ್ದು, ಅದರಿಂದ ಬೇರೆಯವರಿಗೆ ಯಾವುದೇ ರೀತಿಯ ಹಾನಿ ಆಗದಂಥ ವಿಚಾರಗಳೇನಿದೆ ಅದನ್ನು ಈ ದಿನ ಅನುಸರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಸ್ವಲ್ಪ ಸೆನ್ಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕಾಲಭೈರವೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ದರ್ಶನ ಮಾಡ್ಕೊಳ್ಳಿ. ಭೈರವ ಸ್ತೋತ್ರ ಗೊತ್ತಿದ್ದರೆ ಹೇಳ್ಕೊಳ್ಳಿ, ಇಲ್ಲ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮನೆಯಲ್ಲಿ ಸ್ವಲ್ಪ ಒತ್ತಡದ ಸನ್ನಿವೇಶ ಇರುತ್ತೆ. ಮಕ್ಕಳಿಂದ ಅಷ್ಟೊಂದು ಖುಷಿ ಇಲ್ಲ, ಸಂತೋಷ ಇಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿಗೆ ಏನೋ ವೇದನೆ, ಒಂದು ರೀತಿಯಲ್ಲಿ ದೈಹಿಕವಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉಲ್ಲಾಸ ಉತ್ಸಾಹ ಅನ್ನುವಂಥದ್ದು ಇರಲ್ಲ. ದೇಹಾಲಸ್ಯ ಇದೆ. ತತ್ಪರಿಣಾಮವಾಗಿ ನಿಮಗೆ ಸೋಮಾರಿತನ ಕಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಕೂಡ ನಿಮ್ಮ ಒಂದು ಇಚ್ಛೆಗೆ ವಿರುದ್ಧವಾಗಿ ನೀವು ನಡೆಯುವಂಥ ಒಂದು ಪರಿಸ್ಥಿತಿ ಬರುವಂಥದ್ದು ಇದೆ. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕದೇ ಇದ್ದಾಗಲೇ ನಿರಾಸೆ ಜಾಸ್ತಿ ಆಗುವಂಥದ್ದು. ಹಾಗಾಗಿ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನೀವು ಕೋಪ ಮಾಡಿಕೊಳ್ಳುವಂಥದ್ದು ಅಥವಾ ನಿರಾಶೆ ಪಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ನೀವು ತುಂಬ ಪ್ರಾಕ್ಟಿಕಲ್ಲಾಗಿ ನೋಡುವಂಥ ಒಂದು ಸಂದರ್ಭ ಈ ದಿನ ಬರಬಹುದು. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ವಿರುದ್ಧವಾದಂಥ ಫಲಿತಾಂಶಗಳು ಬಂದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಳುವ ಬಗ್ಗೆ ಆಲೋಚನೆ ಮಾಡಿ. ಎಲ್ಲಿ ತಪ್ಪಾಯಿತು, ಎಲ್ಲಿ ಅದನ್ನು ಸರಿ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರಬೇಕು. ಕಾರ್ಯಕಾರಣ ಸಂಬಂಧವನ್ನು ನೀವು ನೋಡಬೇಕಾಗತ್ತೆ. ಹಾಗಾಗಿ ಎಡವುವಂಥದ್ದಾಗಲಿ ತಪ್ಪು ಮಾಡುವಂಥದ್ದಾಗಲಿ ಮನುಷ್ಯನ ಸಹಜ ಗುಣ. ಆದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡಲೇ ಮಾಡಬೇಕಾಗತ್ತೆ. ಅಂಥ ಒಂದು ಪ್ರಯತ್ನವನ್ನು ಈ ದಿನ ಆದಷ್ಟು ಬೇಗ ಆರಂಭ ಮಾಡಿ, ಅಲ್ಲಿ ದೋಷಪೂರಿತವಾಗಿರುವಂಥ ತಪ್ಪುಗಳು ಎಲ್ಲಿಂದ ಆಯಿತು ಅದನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಕೆಲವೊಂದು ಘಟನೆಗಳು ನಡೆಯುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಆಹಾರ ವಿಹಾರಾದಿಗಳು ನಿಮ್ಮ ನಿಯಂತ್ರಣದಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ. ಬಹಳ ವಿಶೇಷವಾಗಿ ಸುಖ ಪಡಬೇಕಾದಂಥ ನೀವು ಈ ದಿನ ಸ್ವಲ್ಪ ಸುಖದಿಂದ ವಂಚಿತರಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಪಾಲಿನದ್ದು 3ನೇವರ ಪಾಲಿಗಾಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನ ಕೈಜಾರಿ ಹೋಗುವಂಥದ್ದು ಇರುತ್ತೆ.
ಜೊತೆಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಆಲೋಚನೆ ಮಾಡಿದ್ರೂ ಕೂಡ ಅದರಲ್ಲಿ ನಿಮ್ಮ ಆಲೋಚನಾ ಶಕ್ತಿಯ ಕೊರತೆಯಿಂದ ಸ್ವಲ್ಪ ತಪ್ಪು ಅಭಿಪ್ರಾಯಗಳನ್ನು ಹೊಂದುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲಿ ಯಾವುದೇ ಕಲ್ಪನೆಯನ್ನು ಮಾಡಬೇಡಿ, ಯಾವುದೇ ಭಾವನೆಗಳಿಗೆ ಜೀವವನ್ನು ಕೊಡಬೇಡಿ. ಹಾಗಾಗಿ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಹಣಕಾಸಿನ ವಿಚಾರದಲ್ಲಾಗಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಅತಿಯಾಗಿ ಯಾವುದಕ್ಕೂ ಕೂಡ ಅಂಟಿಕೊಳ್ಳದೇ ಇರುವಂಥದ್ದೇ ಉತ್ತಮ. ಹಾಗೆ ಮಹಾಮೃತ್ಯುಂಜಯ ಮಂತ್ರದಲ್ಲಿ ಹೇಳ್ತಾರಲ್ಲ, ಉರ್ವಾರುಕಮವ ಬಂಧನಾತ್ ಅಂತ ಹೇಳಿ, ಆ ರೀತಿಯಲ್ಲಿ ನೀವು ಸ್ವಲ್ಪ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು ಇರಬೇಕು. ತುಂಬ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಇದ್ದರೆ ಅಲ್ಲೇ ನಿಮಗೆ ದುಃಖ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ಯಾವುದೇ ವಸ್ತುವನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಪ್ರೀತಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಅಮೂಲ್ಯವಾದಂಥ ದಾಖಲೆ ಪತ್ರಗಳು ಅಥವಾ ಹಣ, ಒಡವೆ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲೋ ಕಳೆದು ಹೋಗುವಂಥ ಅಥವಾ ಅದು ನಿಮ್ಮನ್ನು ಕೈಬಿಟ್ಟು ಹೋಗುವಂಥ ಪ್ರಸಂಗಗಳು ಬರ್ಬೋದು, ಜಾಗ್ರತೆ. ಇನ್ನು ಈ ದಿನ ಆದಷ್ಟು ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ನಿಮಗೆ ತಾಳ್ಮೆ, ಸಹನೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಅಸ್ತ್ರಗಳು, ಅದು ನಿಮ್ಮಲ್ಲೇ ಇದೆ, ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.